ಇದು ವಿಟಿಲಿಗೋ ಜೊತೆ ಅವರ ಮನದಾಳದ ಭಾವನೆಗಳು ಕಾಣಿಸುತ್ತೆ, ತಂದೆಯ ಕನ್ಸರ್ನ್ ಕಾಣಿಸುತ್ತೆ, ತಾಯಿಯ ಹಠ ಕಾಣಿಸುತ್ತೆ, ಮಾವನ ಒಂದು ಜಾವಿಯಲಿಟಿ ಕಾಣಿಸುತ್ತೆ ನಿಮಗೆ. ಇದೆಲ್ಲ ಸೇರಿದ್ರೆ ಒಂದು ಕುಟುಂಬ. ಸೊ ಐ ಡಿಂಟ್ ವಾಂಟ್ ಟು ಕ್ರೈ ಅಂಟೆಲ್ಲ, ಐ ವಾಂಟ್ ಪೀಪಲ್ ಟು ಲಾಫ್ ಆ್ಯಂಡ್ ಕ್ರೈ ಬಟ್ ಎಟ್ ಲಾಫ್ ಆ್ಯಂಡ್ ಕಮ್ ಔಟ್ ಆಫ್ ದ ಥಿಯೇಟರ್. ತುಂಬ ಎಫರ್ಟ್ ಆಗ್ತಾ ಇದ್ದೀನಿ ಆಫ್ ದ ಸ್ಕ್ರೀನ್. ಸಿನಿಮಾ ಬೇರೆ, ರಿಯಾಲಿಟಿ ಬೇರೆ. ಪ್ಲೀಸ್ ಬನ್ನಿ, ಐ ಹ್ಯಾವ್ ಡನ್ ದಿಸ್ ಸಿನಿಮಾ. ಎವ್ರಿ ಒನ್ ಆರ್ ಸಪೋರ್ಟಿಂಗ್, ಎವ್ರಿ ಒನ್ ಆರ್ ಡ್ರಾಪಿಂಗ್ ಮಿ ಅ ಲಾಂಗ್ ಮೆಸೇಜ್. ಸರ್, ಯು ಹ್ಯಾವ್ ನೋ ಐಡಿಯಾ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್. ಇಫ್ ಯು ರಿಮೆಂಬರ್, Mahira was wearing only full hand. I never wear half hand. So nostalgia for me that I'm sitting in front of you again, but I'm wearing a half hand, and this is a big transformation emotionally for me, not only from body. ಏನೋ ಸಮಸ್ಯೆ ಇದ್ರೆ ನಾವು ಪರಿಹಾರ ಹುಡುಕೋದು, ಆದರೆ ನಾವೇ ಸಮಸ್ಯೆ ಆಗಿಬಿಟ್ರೆ ಹಿಂಗೆ ಹುಡುಕೋಕ್ಕಾಗುತ್ತೆ. ನೀವಾಗಿರಿ. ಯಾಕಂದರೆ ಹೂ ಆಮ್ ಐ? ಫಸ್ಟ್ ಆಫ್ ಆಲ್ ನೋಬಡಿ ನೋಸ್ ಮೀ. ಇವಾಗ ಯಾರೇ ಬಿಗ್ ಸ್ಟಾರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿದ್ರೆ ಅವ್ರಿಗೊಂದು ಫೇಶಿಯಲ್ ಕನೆಕ್ಷನ್ಸ್ ಇರುತ್ತೆ ಆಡಿಯನ್ಸ್ಗೆ. ನಮ್ಮ ಸ್ಟಾರ್ ನಾವು ಹಿಂಗೆ ಹೇಳ್ತಾರೆ, ಅದರಿಂದ ದ್ಯಾಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಟೆಲ್ ಯು ಎ ಸೀಕ್ರೆಟ್, ಇದು ಎಲ್ಲೂ ಹೇಳಿಲ್ಲ ನಾವು, ಆಯಿತಾ? ವೆನ್ ಪುನೀತ್ ಸರ್ ವಾಸ್ ದೇರ್, ದ ಫಸ್ಟ್ ಡ್ರಾಫ್ಟ್ ನಾವೇನು ಮಾಡಿದ್ವಿ, ಮುರಳಿ ಸರ್ ಬಂದ ತಕ್ಷಣವೇ ಫಸ್ಟ್ ಇವ್ರು ಇಂಟ್ರೊಡ್ಯೂಸ್ ಆಗೋರು, ನಾನು ಹೊರಗಡೆಯಿಂದ ಬರ್ತಿದ್ದೆ. ಈ ಹಗ್ ಮಿ ಲೈಕ್ ಎನಿಥಿಂಗ್, ಓ ಮೈ ಗಾಡ್, ವಾಟ್ ಎ ಫಿಲ್ಮ್ ಮ್ಯಾನ್, ಯು ಶುಡ್ ಹ್ಯಾವ್ ಲಾಟ್ ಆಫ್ ಡೇರಿಂಗ್ ಟು ಡೂ ದಿಸ್. ಈ ಫಿಲಮು ಎಲ್ಲರಿಗೂ ಸ್ಪೆಷಲ್ ಆಗುತ್ತೆ ಅಂತ ಅನ್ಸುತ್ತೆ. ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಮಹೇಶ್ ಕಾವಟಾ ಆ್ಯಂಡ್ ಕಾಜಲ್ ಕುಂದರ್ ಫಾರ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಫಿಲಮು ಎಲ್ಲರಿಗೂ ಸ್ಪೆಷಲ್ ಆಗುತ್ತೆ ಅಂತ ಅನಿಸುತ್ತೆ. ವಿಟಿಲಿಗೋ ಬಗ್ಗೆ ಒಂದು ಫಿಲಮ್ನ ತೆಗಿಬೇಕು ಅಂತ ಒಂದು ಮನಸ್ಸು ಮಾಡಿದ್ರಲ್ಲ, ವಾಟ್ ಇನ್ಸ್ಪೈರ್ಡ್ ಯು ಟು ಟೆಲ್ ಅ ಸ್ಟೋರಿ ನೌ? ಈ ಥರ ಸ್ಟೋರಿನ ಯಾಕೆ ಇವಾಗ ಹೇಳಬೇಕು ಅಂತ? ಬಿಕಾಸ್ ದಿಸ್ ಇಸ್ ಅ ಪ್ರಾಬ್ಲಮ್ ವಿಚ್ ಹ್ಯಾಸ್ ಬೀನ್ ಫಾರ್ ಡಿಕೇಡ್ಸ್. ಇದ್ರ ಬಗ್ಗೆ ಮಾತಾಡಬೇಕು ಅಂದಿದ್ದು ಆ್ಯಕ್ಚುಲಿ 2020 ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಅದು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಈವನ್ ಆಫ್ಟರ್ Mahira, ವಿಚ್ ಕ್ರಿಟಿಕಲಿ ಗೇವ್ ಮಿ ಗುಡ್ ನೇಮ್, ಬಟ್ ಆಫ್ಟರ್ ದ್ಯಾಟ್ ಆಲ್ಸೋ ವೆನ್ ಕೋವಿಡ್ ಬಂದಮೇಲಿಂದ ಸಮಥಿಂಗ್ ವಾಸ್ ಹಾಂಟಿಂಗ್. ಸೊ ಐ ಡಿಸೈಡೆಡ್ ಟು ಡೂ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ವಿಟಿಲಿಗೋ ಅಂದ್ಬಿಟ್ಟು ಒಂದು ಸ್ಕಾರ್ಮ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಓಪನ್ ಮಾಡಿದೆ, ಜಸ್ಟ್ ಟು ಸ್ಪೀಕ್ ಪ್ಯೂರ್ಲಿ ಓನ್ಲಿ ಅಬೌಟ್ ವಿಟಿಲಿಗೋ, ಯೂಸಿಂಗ್ ದ ಸ್ಟ್ರಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ವಾಟ್ ವಿ ಹ್ಯಾವ್ ಇಸ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಐ ಬಿಲೀವ್ ಎಂಟರ್ಟೈನ್ಮೆಂಟ್ ಇಸ್ ಎ ವೆರಿ ಸ್ಟ್ರಾಂಗೆಸ್ಟ್, ತುಂಬ ಒಂದು ಪವರ್ಫುಲ್ ಮೀಡಿಯಮ್ ಅದು. ಸೊ ಅಲ್ಲಿ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು, ಸಿಕ್ಸ್ ಪ್ಯಾಕ್ ಮಾಡಿಕೊಂಡು ಎಲ್ಲ ಮಾಡಿ, ಐ ವಾಂಟ್ ಟು ಸೆಂಡ್ ಔಟ್ ಎ ಮೆಸೇಜ್ ದ್ಯಾಟ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬಾಡಿ ಕಂಡೀಷನ್, ಯುವರ್ ಹೈಟ್, ಇವಾಗೆಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದರೆ 6 feet 6 pack ಅಂದ್ಕೊಳ್ತಾರೆ, ಗ್ಲ್ಯಾಮ್ ಫ್ಯಾಮ್, ಬಟ್ ಇಟ್ಸ್ ಎ ಟ್ಯಾಲೆಂಟ್ ಫ್ಯಾಮ್, ವಾಟ್ ಐ ಆಲ್ವೇಸ್ ಬಿಲೀವ್ ಇನ್. ಆವಾಗ ಸ್ಕಾರ್ಮ್ಯಾನ್ ಸ್ಟಾರ್ಟ್ ಮಾಡಿದಾಗ ಅದು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು. ದಿಸ್ ಇಸ್ ವೆನ್ ಐ ಮೆಟ್ ಪುನೀತ್ ರಾಜ್ಕುಮಾರ್ ಸರ್ ಫಾರ್ ಅನದರ್ ಪ್ರಾಜೆಕ್ಟ್. ಸೊ ಟೈಮಿಂಗ್ ಹೆಂಗಿತ್ತು ಅಂದರೆ, ಐ ಹ್ಯಾಡ್ ಟ್ರಾನ್ಸ್ಫಾರ್ಮ್ ಎ ಬಾಡಿ, ಐ ವಾಸ್ ಇನ್ ಅ ವೆರಿ ಪೀಕ್ ಗುಡ್ ಶೇಪ್, ಆ್ಯಂಡ್ ಅವ್ರಿಗೆ ಯಾವುದೊಂದು ಪ್ರಾಜೆಕ್ಟ್ನ ಪಿಚ್ ಮಾಡೋಕ್ಕೆ ಹೋಗಿದ್ದೀನಿ. ನಾನು ಅದ್ರ ಬಗ್ಗೆನೂ ಕೇಳಬೇಕು ಅಂತಿದ್ದೆ. ಎಲ್ಲೋ ಅವ್ರ ಸಪೋರ್ಟ್ ನಿಮಗೆ ಬರಬೇಕಾಗಿತ್ತು. ಬಯಸದೆ ಬಂದ ಭಾಗ್ಯ ಅಂತಾರೆ ಗೊತ್ತಾ? ಸೊ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅದು. ಮೇ ಬಿ ಯೂನಿವರ್ಸ್ ಬಾಟ್ ಇಟ್ ಟುಗೆದರ್. ಸೊ ನಾ ಆ ಫಿಲ್ಮ್ ಬಗ್ಗೆ ಮಾತಾಡಿದ್ಮೇಲೆ ಹೀ ಅಬ್ಸರ್ವ್ಡ್ ದಟ್ ಪ್ಯಾಚಸ್ ಇನ್ ಮೈ ಬಾಡಿ. ಅವಾಗ ಅವ್ರನ್ನ ಮೀಟ್ ಮಾಡಿದಾಗ 4 years ಹೀಗಿರಲಿಲ್ಲ ಸ್ಕಿನ್ನು. ನಾವು ದ ಸ್ಕಿನ್ ಇಸ್ ಓಪನ್ಡ್ ಅಪ್. ಅವಾಗ ಪ್ಯಾಚಸ್ ಇತ್ತು ಸಿಕ್ಕಾಪಟ್ಟೆ. ಅವಾಗ ದೆನ್ ವೆರಿ ಕ್ಯೂರಿಯಸ್ಲಿ ಆಸ್ಡ್ ವಾಟ್ ಇಸ್ ದ್ಯಾಟ್ ಅಂತ. ಅವ್ರ ಪಾಪ ಮುಜುಗರದಲ್ಲಿ ಕೇಳಿದ್ರು, ಅಂಥ ಬಿಗ್ ಸ್ಟಾರ್ ಆದ್ರೂ ಎಲ್ಲಿ ನನಗೆ ಹರ್ಟ್ ಆಗುತ್ತೆ ಅಂತ. ಬಟ್ ಐ ವಾಸ್ ಓಪನ್ಡ್ ಅಪ್ ಅದ್ರ ಬಗ್ಗೆ. ಸರ್ ಹಿಂಗೆ ಅಂತ ಹೇಳಿದಾಗ, ದಟ್ ಈಸ್ ವೇರ್ ಇಟ್ಸ್ ಸ್ಪಾರ್ಕ್ಡ್, ವಿ ಶುಡ್ ಡೂ ಸಮಥಿಂಗ್ ಫಾರ್ ದಿಸ್ ಅಂತ ಹೇಳಿ ಅವರು ಯು ಶುಡ್ ಡೂ ದ ಫಿಲ್ಮ್ ಇದ್ರ ಬಗ್ಗೆ. ನಾನು ಸರ್ ನಿಮ್ಮ ಫಿಲ್ಮ್ ಮಾಡೋಕ್ಕೆ 2.5 ವರ್ಷ ಬೇಕಾಗುತ್ತೆ ನನಗೆ, ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಅಂತ ಹೇಳಿದಾಗ, ಅವ್ರ ವಿಷನ್ ಹೇಗಿತ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ 10 yearsಗೆ ಯೋಚನೆ ಮಾಡಿಬಿಟ್ಟಿದ್ದಾರೆ, 10-15 yearsಗೆ. ಹಿಸ್ ಅಡಮೆಂಡ್ ಇದೇನಿತ್ತು ಅಂದರೆ, ಅವ್ರಿಗೆ ಇದು ಕನ್ನಡದಲ್ಲಿ ಬರಬೇಕು, ನಮ್ಮ ಭಾಷೆಯಲ್ಲಿ ಬರಬೇಕು, ಆ್ಯಂಡ್ ನೀವು ಮಾಡಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ದಿಸ್ ಇಸ್ ವೇರ್ ಐ ಗಾಟ್ ಇನ್ಸ್ಪೈರ್ಡ್. ಹೌ ಡು ಯು ಈವನ್ ಕ್ಲೇಮ್ ದಟ್ ದಿಸ್ ಇಸ್ ಗೋನ್ ಬಿ ದ ಫಸ್ಟ್ ಕೈಂಡ್ ಆಫ್ ಅ ಫಿಲಮ್ ಇನ್ ಇಂಡಿಯಾ ಅಂತ? ಇವಾಗ ಒಂದು ಆರ್ಟ್ ಫಿಲ್ಮ್ ಬಂದಿದೆ, ಮಿಕ್ಕ ಬಣ್ಣದ ಚುಕ್ಕಿ ಅಂತ, ಒಂದು ಚಿಕ್ಕ ಮಗು ಬಗ್ಗೆ ಆಲ್ಬಿನೋ ಅಂತ ಕರೀತಾರೆ. ಸೊ ಒಂದು ಕಮರ್ಷಿಯಲ್ ಫ್ರಂಟಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ರಿಸರ್ಚ್ ಪ್ರಕಾರ ನೋಬಡಿ ಹ್ಯಾಸ್ ಡನ್ ಇಟ್. ಇವಾಗ ಮೈಕಲ್ ಜಾಕ್ಸನ್ ಹ್ಯಾಸ್ ಇಟ್, ಅಮಿತಾಬ್ ಬಚ್ಚನ್ ಅವ್ರಿಗೆ ಇದೆ ಅಂತ ಹೇಳ್ತಾರೆ, ಚಂದ್ರಬಾಬು ನಾಯ್ಡು, ವಿಜಯ್ ವರ್ಮಾ, ಮಮತಾ, ದೇ ಆರ್ ಆಲ್ ಪೀಪಲ್, ವಿನಿ ಹಾರ್ಲೆ, ದೇ ಆರ್ ಆಲ್ ಇನ್ ಎಂಟರ್ಟೈನ್ಮೆಂಟ್ ಸೆಕ್ಟ್ರಲ್ಲಿ. ಬಟ್ ಯಾರೇ ಆಗಲಿ ವಿಟಿಲಿಗೋನ ಮೇನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ವಿಟಿಲಿಗೋ ಇರೋಂಥ ವ್ಯಕ್ತಿನೇ ವಿಟಿಲಿಗೋ ಕ್ಯಾರೆಕ್ಟರ್ ಮಾಡಿಲ್ಲ. ಸೊ ಆ ಸಲುವಾಗಿ ಒಂದು ಕಮರ್ಷಿಯಲ್ ಫ್ರಂಟಲ್ಲಿ ವಿ ಆರ್ ದ ಫಸ್ಟ್ ಪೀಪಲ್ ಹು ಆರ್ ಅಟೆಂಪ್ಟಿಂಗ್ ಟು ಡೂ ದಿಸ್. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ 4 years ಬಿಫೋರ್, ಇದ್ರ ಬಗ್ಗೆ ಯಾವುದೇ ಮಿಕ್ಕ ಬಣ್ಣದ ಹಕ್ಕಿ ಕೂಡ ನಮಗೆ ಸುದ್ದಿನಲ್ಲಿ ಇರಲಿಲ್ಲ ಆವಾಗ ನಮಗೆ. ಸೊ ದೆನ್ ಸ್ಟಾರ್ಟೆಡ್, ದಟ್ಸ್ ವಾಟ್ ಪುನೀತ್ ಸರ್ ವಾಸ್ ಆಲ್ಸೋ ಟಾಕಿಂಗ್ ಟು ಮೀ, ಯಾರೂ ಮಾಡಿಲ್ಲ. ಸೊ ಅದಕ್ಕೆ ಫಸ್ಟ್ ಒಂದು ರಿಸರ್ಚ್ ಮಾಡಿದ್ವಿ, ಸಿಕ್ಕಾಪಟ್ಟೆ ರಿಸರ್ಚ್, ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ ಇವತ್ತವರೆಗೂ ನಮಗೆ. ಓಕೆ, ಹೌ ಪರ್ಸನಲ್ ಇಸ್ ದಿಸ್ ಜರ್ನಿ? ಬಿಕಾಸ್ ನಿಮ್ಮ
ಕಂಡೀಷನ್ನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀರಾ, ಸಮಥಿಂಗ್ ವಾಟ್ ದ ಕಂಡೀಷನ್ ಯು ಆರ್ ಗೋಯಿಂಗ್ ಥ್ರೂ, ಯು ಹ್ಯಾವ್ ಇಟ್ ಅಂತ. ಸೊ ಇಟ್ ಬಿಕಮ್ಸ್ ಮೋರ್ ಪರ್ಸನಲ್ ಅಲ್ಲ? ಖಂಡಿತ. ಯಾಕಂದರೆ ಈ ಪರ್ಸ್ನಲ್ ವಿಷಯನ ಒಂದು ಸ್ನೇಹಿತರಿಗೆ, ಗೆಳೆಯರಿಗೆ, ಹಿತೈಷಿಗಳಿಗೆ ಪರ್ಸ್ನಲಾಗಿ ಹೇಳ್ಕೊಳ್ಳೋದು ಬೇರೆ, ಬಟ್ ಪರ್ಸ್ನಲ್ ವಿಷಯನ ಪ್ರೊಫೆಷ್ನಲಿ ಹೇಳೋದು ಬೇರೆ ಆಗುತ್ತೆ. ನಾವು ದಿಸ್ ಇಸ್ ವೆರಿ ಪರ್ಸ್ನಲ್ ಜರ್ನಿ ವಿಚ್ ಐಮ್ ಪ್ರೊಫೆಷ್ನಲಿ ಟ್ರೈಂಗ್ ಟು ಟೆಲ್ ಆನ್ ಎ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ದಟ್ ಈಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ದೋ ಐ ಆಮ್ ಎ ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆಫ್ ದ ಸಿನಿಮಾ. ಐ ಹ್ಯಾಡ್ ಡನ್ ವಾಟ್ ಎವರ್ ಇಟ್ ಟೇಕ್ಸ್ ಅಂಡರ್ ಮೈ ಕೆಪಾಸಿಟಿ ಟು ಬ್ರಿಂಗ್ ದಿಸ್. ಫಸ್ಟ್ ಡೇ ಶೂಟ್ ಮಾಡಬೇಕಾದ್ರೆ ನನಗೂ ಶರ್ಟ್ ತೆಗಿಬೇಕಾದ್ರೆ ಐ ವಾಸ್ ಶಿವರಿಂಗ್ ಲೈಕ್ ದಿಸ್. ಬಟ್ ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ಪ್ರಾಬಬಲಿ ಬೀಯಿಂಗ್ ಎ ವಂಡರ್ಫುಲ್ ಕಲೀಗ್ಸ್, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಆಲ್ ಅಬ್ಸರ್ವ್ಡ್ ಮಾಡಿದ್ರು. ಬಟ್ ನನಗೆ ತುಂಬ ಮಾರಲಿ ದೇ ಡಿಂಟ್ ಮೇಕ್ ಇಟ್ ಲೈಕ್ ಓಕೆ ಸರ್ ಏನಾಯಿತು, ದೇ ನಾರ್ಮಲೈಸ್ಡ್ ಇಟ್. ಇವಾಗ ನಾನು ಜನಕ್ಕೆ ಶರ್ಟ್ ಓಪನ್ ಮಾಡಿ ಯಾವತ್ತೂ ಸ್ಕಿನ್ ತೋರಿಸ್ದವನಲ್ಲ. ಈ ಒಂದು ಫೀಮೇಲ್ ಆ್ಯಕ್ಟ್ರ್ ಮುಂದೆ ಇವಾಗ ಅದನ್ನು ಅವ್ರ ಆ್ಯಕ್ಟ್ರ್ ಅಂತ ಮರೆತು ಶಿ ಈಸ್ ಮೈ ವೈಫ್ ಇನ್ ದ ಫಿಲಮ್. ಸೊ ಆ ಕ್ಯಾರೆಕ್ಟ್ರನ್ನ ತೊಗೊಬಂದು ಅಗೇನ್ ದಟ್ಸ್ ಅನದರ್ ಪರ್ಸ್ನಲ್ ಜರ್ನಿ. ಇದು ಡಿಫಿಕಲ್ಟಿ. ಪ್ಲಸ್ ನಮಗೆ ಪರ್ಸ್ನಲ್ ಲೈಫ್ ಹಿಟ್ ಹೊಡಿಯುತ್ತೆ. ಓಕೆ ಐ ಆಮ್ ಸಿಂಗಲ್, ಓಕೆ ಹೆಂಗಂದರೆ ಇವಾಗ ನಮ್ಮ ಪೇರೆಂಟ್ಸ್ ಹೆಂಗೆ ನೋಡ್ಬೋದು ಇದನ್ನು, ನಮ್ಮ ಸಿಸ್ಟರ್ಸ್ ಹೇಗೆ ನೋಡ್ಬೋದು ಇದನ್ನು, ಅವ್ರ ಮುಂದೆನೇ ನಾನು ಯಾವತ್ತೂ ಆ ಥರ ಇದ್ದವನಲ್ಲ. ಸೊ ಇದೆಲ್ಲ ಇಟ್ ವಿಲ್ ಹಿಟ್. ಇದನ್ನೆಲ್ಲ ಹೊರತು ಫೈಟ್ ಮಾಡಿ ಈ ಸಿನಿಮಾ ಮಾಡಬೇಕು ಅನ್ನೋದು ಇಸ್ ವೆರಿ ಪರ್ಸ್ನಲ್ ಫಾರ್ ಮೀ. ಇಟ್ಸ್ ವೆರಿ ಪ್ರೈವೇಟ್ ಫಾರ್ ಮೀ. ಮೋರ್ ದೆನ್ ಪರ್ಸ್ನಲ್ ಈಸ್ ವೆರಿ ಪ್ರೈವೇಟ್. ನನಗೊಂದು ಪ್ರೊಫೆಷ್ನಲ್, ಪರ್ಸ್ನಲ್ ಆ್ಯಂಡ್ ಪ್ರೈವೇಟ್ ಅನ್ನೋದು ಇರುತ್ತೆ. ಪರ್ಸ್ನಲಿ ಐ ಕ್ಯಾನ್ ಶೇರ್ ಫ್ಯೂ ಥಿಂಗ್, ಪ್ರೈವೇಟ್ಲಿ ಐ ವಿಲ್ ನಾಟ್ ಶೇರ್ ಎನಿಥಿಂಗ್. ಬಟ್ ದಿಸ್ ಇಸ್ ವೆರಿ ಪ್ರೈವೇಟ್ ದಟ್ ಐ ಆಮ್ ಶೇರಿಂಗ್ ಪರ್ಸ್ನಲಿ ಇನ್ ಎ ಪ್ರೊಫೆಷ್ನಲ್ ಪ್ಲ್ಯಾಟ್ಫಾರ್ಮ್. ತುಂಬ ಇದೆ ಮಾತಾಡೋಕೆ ಇದ್ರ ಬಗ್ಗೆ. ಕಾಜಲ್ಗೆ ದೋ ಇಟ್ ವಾಸ್ ಅ ಲಾಸ್ಟ್ ಮಿನಿಟ್ ಚೇಂಜಸ್ ಈ ಫಿಲಮಿಗೆ ಬಂದಾಗ, ವಾಟ್ ಡ್ರೂ ಯು ಟು ದಿಸ್ ಸಿನಿಮಾ ಪರ್ಸನಲಿ? ನಿಮಗೆ ನನಗೆ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗೋದು ಮುಂಚೆ ಏನೆಲ್ಲ ಆಗಿತ್ತು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಫಾರ್ ಮೀ ಇಟ್ ವಾಸ್ ನ್ಯೂ ಓನ್ಲಿ. ಆ್ಯಂಡ್ ಸರ್ ನನಗೆ ನರೇಷನ್ ಕೊಡಿದಾಗ ಐ ಆಲ್ಸೋ ಫೀಲ್ ದಿ ಸೇಮ್ ಲೈಕ್ ಹೌ ಯು ಆರ್ ಕ್ಯೂರಿಯಸ್ ಅಬೌಟ್ ದಿಸ್ ಸಬ್ಜೆಕ್ಟ್. ನನಗೂ ಈ ಥರ ನರೇಷನ್ ನಾನು ಯಾವಾಗಲೂ ಕೇಳಿರಲಿಲ್ಲ. ಆ್ಯಂಡ್ ಆಲ್ಸೋ ಐ ಆಲ್ವೇಸ್ ಲುಕ್ ಫಾರ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಡಿಫ್ರೆಂಟ್ ಫ್ರಮ್ ಮೈ ಪ್ರೀವಿಯಸ್ ಫಿಲ್ಮ್ಸ್. So I thought it's very different character from what I've done, very different story from what I've done. So ನನ್ನ film journey, ನನ್ನ filmographyಯಲ್ಲಿ ಈ ಥರ ಒಂದು ಸಬ್ಜೆಕ್ಟ್ ಬಂದರೆ it would be a big deal for me ಅಂತ ಅನಿಸ್ತು. Also I love the character and character arc has also been written very well by him because she's very private, very ಅಂದರೆ ಏನು feelings she can't express much. So whatever she has to do is just with her eyes, with her expressions, not communicating much. So idella I felt it's very different and very challenging as an actor. So I thought it would be a very good experience. Did you ever feel like, you know, how do I even, you know, carry this character through him, with him anta ansta illa? As in any doubt? Doubts? Not at all. No. I never saw him as out of box something. It was very normal to me. I think because first of all ನನಗೆ ಗೊತ್ತಿತ್ತು that it's not a disease, it's just a condition. ನಮ್ಮ ಸ್ಕಿನ್ನಲ್ಲೂ ಲೈಕ್ ಇಫ್ ವಿ ಆರ್ ಮೋರ್ ಇನ್ ಸನ್ ನಮಗೂ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ಐ ಡೋಂಟ್ ಥಿಂಕ್ I personally don't see anyone as different if it's their appearance is different, and I make sure that my expression also won't change. Sudden agi change ಆದರೆ ಅವ್ರಿಗೂ weird ಅಂತ. I was quoting the same thing. Settle ಕೂಡನು they were busy, they were having fun. Yeah, I think like that is the best thing they can do because I think ಅವರೇ will be very conscious about it. How much we know, they know it more. They have ಅವ್ರನ್ನ ಜಾಸ್ತಿ ಅನುಭವಿಸಿದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರು ಕಾನ್ಷಿಯಸ್ ಆಗಿದ್ದಾರೆ. ಆ ಟೈಮಲ್ಲಿ ನಾವು ಅವ್ರನ್ನ ಹಿಂಗೆ ನೋಡ್ತಾ ಕೂತ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಸೋ ವಿಯರ್ಡ್ ಟು ದೆಮ್ ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ಇಫ್ ಐ ಹ್ಯಾವ್ ಒನ್ ಪಿಂಪಲ್ and someone is just staring at me, I will think they are staring at this pimple because I am so conscious about it. So you should make sure that because of you no one should feel inferior or awkward. If you genuinely have some question, then hogi maatadi like normally, softly. Take some time to first know them, then you can ask questions and answer rather than just shooting at. I have a good very simple ಬೇರೆ ಕಡೆ ಶೇರ್ ಮಾಡಿದ್ದೀನಿ. ವೆರಿ ಎಕ್ಸಾಂಪಲ್ ಟು ಶೇರ್. ನಮ್ಮ ಇಂಡಸ್ಟ್ರಿಯವರು ಒಬ್ಬರು ನಟಿ, ನಮ್ಮ ಇವ್ರ ಥರನೇ ಗುಡ್ ಫ್ರೆಂಡ್ಸ್ಗಳ ಸರ್ಕಲ್ ಇದು. ವೆನ್ ಇನಿಷಿಯಲ್ ಸ್ಟೇಜ್ ಮಹಿರಾ ಆದಮೇಲಿಂದ ನೆಕ್ಸ್ಟ್ ಫಿಲ್ಮ್ ಅಂತ ಓಡಾಡ್ತಾ ಇದ್ನಲ್ಲ, ರಂಗಶಂಕರ ಕೂತಿದ್ದೆ ನಾನು ಸಿಟ್ಟಿಂಗ್. ಅವಾಗ ಇಫ್ ಯು ರಿಮೆಂಬರ್ ಮಹಿರಾ ವಾಸ್ ವೇರಿಂಗ್ ಓನ್ಲಿ ಫುಲ್ ಹ್ಯಾಂಡ್. ಐ ನೆವರ್ ವೇರ್ಡ್ ಹಾಫ್ ಹ್ಯಾಂಡ್ ಆ್ಯಂಡ್ ಇಟ್ಸ್ ಸೋ ನಾಸ್ಟಾಲ್ಜಿಯಾ ಫಾರ್ ಮಿ ದಟ್ ಐ ಆಮ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಅಗೇನ್, ಬಟ್ ಐ ಆಮ್ ವೇರಿಂಗ್ ಎ ಹಾಫ್ ಹ್ಯಾಂಡ್ ಆ್ಯಂಡ್ ದಿಸ್ ಇಸ್ ಅ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಎಮೋಷ್ನಲಿ ಫಾರ್ ಮಿ, ನಾಟ್ ಓನ್ಲಿ ಫ್ರಮ್ ಬಾಡಿ.
ಸೊ ಆಕೆ ಬಾಬಾ ಲೈಕ್ ಐ ಆಮ್ ಸೀನಿಯರ್ ಟು ಹರ್ ಆ್ಯಂಡ್ ಶಿ ಇಸ್ ಆಲ್ಸೋ ಗುಡ್ ಆ್ಯಕ್ಟರ್. ಅವರು ನಾನು ಇಲ್ಲಿ ಬೇಜಾರು ಮಾಡ್ಕೊಬಿಡ್ತೀನಿ ಅಂದರೆ ಶಿ ಇಸ್ ಲೈಕ್ ಲುಕಿಂಗ್ ಅಟ್ ಮೀ ಲೈಕ್ ದಿಸ್ ನೋಡ್ತಾ ಇದ್ದಾರೆ. ನನಗೆ ಒಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಐ ವಾಸ್ ನಾಟ್ ದಿಸ್ ಓಪನ್ ದಟ್ ಟೈಮ್. ಓಕೆ, ನಾನು ಹಿಂಗೆ ಕೂರ್ತಿದ್ದೆ, ಫಿಲ್ಮಲ್ಲೂ ಸೀನ್ ಹಂಗೆ ಕಾಣಿಸುತ್ತೆ ನಿಮಗೆ. ದೆನ್ ನಾನೇ ಹೇಳಿಬಿಟ್ಟೆ ಆಕೆಗೆ, ಯು ಆರ್ ಲುಕಿಂಗ್ ಅಟ್ ದಿಸ್ ಇಸ್ ವಿಟಿಲಿಗೋ ಅಂತಾರೆ ಹಿಂಗೆ. ದಟ್ ಟೈಮ್ ಶಿ ಓಪನ್ಡ್, ಅಯ್ಯೋ ಸಾರಿ ಸರ್, ಐ ಥಾಟ್ ಯು ವಿಲ್ ಫೀಲ್ ಬ್ಯಾಡ್ ಸೊ ಐ ಡಿಂಟ್ ಆಸ್ಕ್ ಅಂತ. That is the time which really opened up my mind that is not the problem with external world, it's the problem with internal world. ನಾವು ಇವಾಗ ಈ ಶರ್ಟ್ ಹಾಕ್ಕೊಂಡಿದ್ದೀನಿ, ಈ ಶರ್ಟು ನೀನು ಹಾಕೋಬೇಡ ಅಂತ ನನಗೆ ಹೇಳಿದ್ಯಾ? ಇಟ್ ವಾಸ್ ಮೈ ಡಿಸಿಷನ್ ದಟ್ ನಾನು ಹಾಕೋಬಿಟ್ರೆ ಜನ ಏನೋ ನೋಡ್ತಾರೆ ನನ್ನಂತ ನಾನು ಹಾಕ್ಕೊಳ್ತಾ ಇರಲಿಲ್ಲ. ಸೊ ಆಲ್ ಮೈ ಟೀನೇಜ್, ಆಲ್ ಮೈ ಕಾಲೇಜ್ ಲೈಫ್ ವಾಸ್ ವೆರಿಂಗ್ ಓನ್ಲಿ ಫುಲ್ ಹ್ಯಾಂಡ್. ಓಕೆ, ಹಿಂಗೆ ಇರ್ತಿತ್ತು ನನಗೆ. ಸೊ ಇಟ್ಸ್ ಆಲ್ ಅಬೌಟ್ ಇಂಟರ್ನಲ್ ವರ್ಲ್ಡ್ ಅಂತ ನನಗೆ ಆವಾಗ ರಿಯಲೈಸ್ ಆಯಿತು. ಅದರಿಂದ ನಾನು ಯಾರೇ ನಮ್ಮ ಕಲೀಗ್ಸ್ ಇರಲಿ, ಟೆಕ್ನಿಷಿಯನ್ಸ್ ಇರಲಿ, ಇಲ್ಲ ಫ್ರೆಂಡ್ಸ್ ಇರಲಿ, ಅವ್ರ ಸರ್ಕಲ್ ಮಾತಾಡ್ಬೇಕಾದ್ರೆ ನಾನಾಗಿ ಮಾತಾಡೋಕೆ ಹೋಗ್ಬಿಡ್ತೀನಿ. ಬೆಸ್ಟ್ ಅದು. ನಾನು ಅವ್ರಾಗಿ ಮಾತಾಡೋಕೆ ಹೋಗಲ್ಲ. ಅವ್ರಾಗಿ ಯಾವಾಗ ಮಾತಾಡೋಕೆ ಹೋಗ್ತೀನಿ, ಐ ಹ್ಯಾವ್ ಟು ಸ್ಟಾರ್ಟ್ ಕನ್ವಿನ್ಸಿಂಗ್ ದೆಮ್, ಇಂಪ್ರೆಸ್ಸಿಂಗ್ ದೆಮ್ ಆ್ಯಂಡ್ ಜಸ್ಟಿಫೈಯಿಂಗ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಐ ಫೆಲ್ಟ್ ಲೈಕ್ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ದ್ಯಾಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಟು ಟಾಕ್ ಟು ಲಾಟ್ ಆಫ್ ಪೀಪಲ್ ಟುಡೇ. ಓಕೆ, ಸೊ ಪ್ಲೇಯಿಂಗ್ ಕ್ಯಾರೆಕ್ಟರ್ ಶಿವ, did you manage to separate your emotions while performing? It was important. Very nice question ಅಲ್ಲ. very nice question. ನನಗೆ ಹೌದು. There was a moment which nobody know I was sitting separately somewhere. So team thought, okay, I'm still thinking about production. Thought, yes, because I'm producing, directing as well as anytime you give me an option, I'm a director. I love directing, creating character, writing strong female protagonist character. I love that. But ಇಲ್ಲಿ ಆ್ಯಕ್ಟಿವ್ ಮಾಡಬೇಕು ಪ್ಲಸ್ ಪ್ರೊಡಕ್ಷನ್ ನೋಡ್ಕೋಬೇಕು. ಲಕ್ಕಿಲಿ ಐ ಗಾಟ್ ಅ ಗುಡ್ ಟೀಮ್. ಬಟ್ ಸಮ್ವೇರ್ ನೀವು ಹೇಳಿದ ಕ್ವಶನ್ ಇದೆಯಲ್ಲ, ಇಟ್ ಇಸ್ ಲೈಕ್ ಎ $1 million ಕ್ವಶನ್ ನಮಗೆ. ಇವಾಗ ಇವ್ರ ಪಕ್ಕನೇ ಕೂತ್ಕೊಂಡು ಆ್ಯಸ್ ಎ ವೈಫ್ ಐ ಆಮ್ ಟ್ರೈಂಗ್ ಟು ಟ್ರೀಟ್ ಹರ್ ಆ್ಯಂಡ್ ಐ ಆಮ್ ಎ ವೆರಿ ರೊಮ್ಯಾಂಟಿಕ್ ಗಾಯ್. ಐ ನೋ ಇಟ್ ಪರ್ಸ್ನಲ್ ಲೈಫಲ್ಲಿ. ಐ ಆಮ್ ಎ ಓಲ್ಡ್ ಸ್ಕೂಲ್ ಕೈಂಡ್ ಆಫ್ ಗಾಯ್. ಸೊ ಇದನ್ನು ನೀವು 4 ವರ್ಷದಿಂದ ಕೇಳಿದ್ರೆ ಭಯ ಬಿಡ್ತಾ ಇರಲಿಲ್ಲ ನಾನು. ಯು ಜಸ್ಟ್ ಆಸ್ಕ್ ಮೀ ಎನಿಥಿಂಗ್ ಅಬೌಟ್ ಮೈ ದಿಸ್ ಒನ್, ಐ ಲೈಕ್ ಹಾಂ ಅಂತ. ಐ ಆಮ್ ಮೋಸ್ಟ್ ಅನ್ಕಂಫರ್ಟಬಲ್ ಫೆಲೋ ಟು ಟಾಕ್ ಅಬೌಟ್ ಇಟ್. ಬಟ್ ವೆನ್ ಶಿ ಈಸ್ ಪರ್ಫಾರ್ಮಿಂಗ್, ಶಿ ಈಸ್ ಎಮೋಟಿಂಗ್ ಸೋ ಬ್ಯೂಟಿಫುಲಿ ಥ್ರೂ ಅವರ್ ಐಸ್, ಥ್ರೂ ಅವರ್ ವಾಯ್ಸ್, ಆ್ಯಂಡ್ ಶಿ ಈಸ್ ಸಿಟ್ಟಿಂಗ್. ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಸೆಟ್ಟಲ್ಲಿ. ನೋಡಿ, ಇವಾಗಲೂ ಗೂಸ್ ಬಂಪ್ಸ್ ಬರುತ್ತೆ. ವೆನ್ ಶಿ ಈಸ್ ಪರ್ಫಾರ್ಮಿಂಗ್, ವೆನ್ ದ ಲೈಟ್ಸ್ ಆರ್ ಆನ್, ಕ್ಯಾಮ್ರಾ ಇಸ್ ಹಿಯರ್, ಐ ಹ್ಯಾವ್ ಟು ರೆಸೊನೇಟ್ ಟು ಹರ್ ಬಿಕಾಸ್ ನನ್ನಿಂದ ಅವ್ರ ಆ್ಯಕ್ಟಿಂಗ್ ಹಾಳಾಗಬಾರ್ದು. ಬಟ್ ಅವ್ರನ್ನ ನೋಡ್ತಾ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ, ಅರೆ ನನಗೆ ಯಾಕೆ ಇಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿಲ್ಲ ಅನ್ನೋ ಒಂದು ಪರ್ಸ್ನಲ್ ಹೊಡೆಯುತ್ತೆ ನಮಗೆ, ಇರ್ರೆಸ್ಪೆಕ್ಟಿವ್ ಹೂ ಈಸ್ ಪರ್ಫಾರ್ಮಿಂಗ್ ಔಟ್ಸೈಡ್. ಇವಾಗ ನಮ್ಮ ಮಾವ ಕ್ಯಾರೆಕ್ಟರ್ ಜಹಾಂಗೀರ್ ಅವರು ಬಿಡ ನೀನು ಚಂದ್ರ ಇದ್ದಂಗೆ ಕಣೋ, ಅಲ್ಲೂ ಚುಕ್ಕಿರುತ್ತೆ, ನಿನಗೂ ಮಚ್ಚ ಇದೆ, ನನಗೆ ಯಾಕೆ ಯಾರು ಚಿಕ್ಕ ವಯಸ್ಸಲ್ಲಿ ಹಂಗೆ ಅಂದಿಲ್ಲ. ಆ ಡೈಲಾಗ್ ತೊದಲಿಕೆ ಬಂದುಬಿಡುತ್ತೆ. ವೆನ್ ಎವರ್ ಐ ಇಸ್ ಟು ಫಂಬಲ್, ದಟ್ ಈಸ್ ವೆನ್ ಮೈ ಬ್ರೈನ್ ಇಸ್ ಟು ಸ್ಟ್ರೈಕ್ ಟಕ್ ಅಂತ. ಕರೆಕ್ಟ್ ಅಲ್ಲ? ಸೋ ಪ್ರಿಟಿಷಿಯಸ್. ಮಾವ ಎಷ್ಟು ಚೆನ್ನಾಗಿದ್ದಾರೆ. ಇವ್ರ ಅಮ್ಮ ಪಾತ್ರ ಮಾಡಿರೋದು ಅನದರ್ ಘಟ ಆಫ್ ಅವರ್ ಇಂಡಸ್ಟ್ರಿ, ದಟ್ ಈಸ್ ವೀಣಾ ಸುಂದರ್ ಮ್ಯಾಮ್. ಅವರಂತೂ ಆ ಕ್ಯಾರೆಕ್ಟರ್ನ ಅರ್ದು ಕುಡಿದ್ಬಿಟ್ಟಿದ್ದಾರೆ. ಅನದರ್ ವೆರಿ ಬ್ಯೂಟಿಫುಲ್ ರಿಲೇಷನ್ಶಿಪ್ ತೋರಿಸಿರೋದು ಇವ್ರ ತಂದೆ ಕ್ಯಾರೆಕ್ಟರ್ ರವಿ ಭಟ್ ಅವರು. ಯೂಶಲಿ ಫೀಮೇಲ್ ಕ್ಯಾರೆಕ್ಟರ್ ಅಂದರೆ ಮದರ್ಗೆ ಜೋಡಿಸ್ಬಿಡ್ತಾರೆ. ನಾನು ಇಲ್ಲಿ ತಂದೆಗೆ ಜೋಡಿಸಿದ್ದೀನಿ. ಯು ವಿಲ್ ಲವ್ ದಟ್ ತಂದೆ ಮಗಳು ರಿಲೇಷನ್ಶಿಪ್ ಇನ್ ದಿಸ್ ಫಿಲ್ಮ್. ಎವ್ರಿ ಒನ್ ಪರ್ಫಾರ್ಮ್ ಮಾಡಬೇಕಾದ್ರೆ ನನಗೆ ಆ ಪರ್ಸನ್ ನೀವು ಹೇಳಿದ ಕ್ವಶನ್ ಇದೆಯಲ್ಲ, ಹಾಗೆ ನಮಗೆ ಗೂಸ್ ಬಂಪ್ಸ್. ಲೈಕ್ ರವಿ ಭಟ್ ಅವ್ರು ಮಾಡ್ಬೇಕಾದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಂಗೆ ಹಿಂಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಪಾಪ ಅವ್ರು ಎಷ್ಟು ನೋವಾಗಿರಬೇಕು, ಇದು ಹೊಡೆದಿದೆ ನನಗೆ. ಆ ಮೂಮೆಂಟಲ್ಲಿ ಅವ್ರನ್ನ ಡೈರೆಕ್ಟ್ ಮಾಡಲ. ಎಷ್ಟೊಂದು ಸಲ ನನಗೆ ಕಣ್ಣಲ್ಲಿ ಎಮೋಷ್ನಲ್ ಸೀನಲ್ಲಿ ಯಾವಾಗಲೂ ಒಂದು ಚಿಕ್ಕದಾಗಿ ಗ್ಲಿಸರಿನ್ ಹಾಕೊಂಡಿರ್ತೀವಿ, ಅಷ್ಟೇ ಸಾಕು ನನಗೆ. 2 ಅವರ್ ನಾನೇ ಹತ್ತಿದ್ದೀನಿ. ನೀವು ಹೇಳಿದ ಕ್ವಶನು ಅಷ್ಟು ಹೊಡೆದಿದೆ ನನಗಲ್ಲಿ. ಮೈ ಐಸ್ ವರ್ ರಿಕಾಲ್ ಮಾಡೋ ಅವಶ್ಯಕತೆ ಏನಿಲ್ಲ ಶಾರದಾ ಮ್ಯಾಮ್. ಇಟ್ ವಿಲ್ ಹಿಟ್ ಲೈಕ್ ದಿಸ್. ಆ ಮೂಮೆಂಟ್ ಹಿಟ್ ಹೊಡೆಯುತ್ತೆ ನಿಮಗೆ. ಯಾಕಂದರೆ ದಿಸ್ ಇಸ್ ಮಿಲಿಯನ್ಸ್ ಆಫ್ ಪಾಯಿಂಟರ್ಸ್ ಇರುತ್ತೆ ನಮ್ಮ ಪಾಸ್ಟ್. ಇಷ್ಟು ವರ್ಷ, ಆಲ್ಮೋಸ್ಟ್ 40 years ವಾಟ್ ಐ ಹ್ಯಾವ್ ಲಿವ್ಡ್ ಮೈ ಲೈಫ್. ಇಟ್ಸ್ ನಾಟ್ 1 or 2 ಇನ್ಸಿಡೆಂಟ್. ಆಕ್ಸಿಡೆಂಟ್ ಆಗಿದೆ ಹೆಂಗಿದೆ ಅಂದರೆ ಒಂದು ಇನ್ಸಿಡೆಂಟ್ ಅದು. ಬಟ್ ಎವ್ರಿ ಡೇ ಇಸ್ ಅನ್ ಆಕ್ಸಿಡೆಂಟ್ ನಮಗೆ. ಅದೇ ನೀವು ಒಂದು ನಿಮ್ಮ ಇದರೊಳಗೆ ಟ್ರೇಲರಲ್ಲಿ ಸಮಸ್ಯೆನೇ ಇದ್ದಾಗ ಹೇಗೆ ಅದು ಏನೋ ಸಮಸ್ಯೆ ಇದ್ರೆ ನಾವು ಪರಿಹಾರ ಹುಡುಕೋದು, ಆದರೆ ನಾವೇ ಸಮಸ್ಯೆ ಆಗಿಬಿಟ್ರೆ ಹಿಂಗೆ ಹುಡುಕೋಕ್ಕಾಗುತ್ತೆ. ಡೈರೆಕ್ಷನ್ಗೆ ತುಂಬ ಇಷ್ಟ ಅಂತ ನೀವೇ ಡೈರೆಕ್ಟ್ ಮಾಡಬೇಕಾಗಿತ್ತು. ಪ್ರೊಡಕ್ಷನ್ನು ಇಸ್ ಎನಿ ರೀಸನ್ಸ್ ಲೈಕ್ you wanted to become a producer or nobody even came forward to? The second point is correct. ನಿಮಗೆ ನನಗಿಂತ ಚೆನ್ನಾಗಿ ನಿಮಗೆ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಗೊತ್ತಿರುತ್ತೆ. ನಾವು ಹೇಳೋದೇ ಬೇಡ ನಿಮಗೆ. ನೀವು ಸ್ಮೈಲಲ್ಲೆಲ್ಲ ಆನ್ಸರ್ ಮಾಡಿಬಿಟ್ಟಿರ್ತೀರ. ನೀವು ಕ್ವಶನಲ್ಲೇ ಸ್ಮೈಲಲ್ಲೇ ಆನ್ಸರ್ ಇರುತ್ತೆ. ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಮೇಡಮ್ದು, ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲ, ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ಸ್, ಈ ಪುನೀತ್ ಸರ್ ಓಕೆ, ಅವ್ರ ವಿಷನ್ ಬೇರೆ ಇರ್ತಾರೆ. ನಾನು ಹೇಳ್ದಂಗೆ ನಾನೇ ಪ್ರಿಪೇರ್ ಆಗಿರಲಿಲ್ಲ ಅದಕ್ಕೆ. ಆ್ಯಂಡ್ ಹಿ ವಾಂಟೆಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಫಾರ್ ಇಂಡಸ್ಟ್ರಿ, ದಟ್ ಇಸ್ ಟ್ರೂ. ಸೊ ಅದರಲ್ಲಿ ನಾನೊಬ್ಬ ಚಿಕ್ಕ ಭಾಗಿಯಾಯಿತು. ಇವಾಗ ಅವರು ಅಷ್ಟು, ಇವಾಗ ನೀವು ಕೇಳಿದಾಗ ಔಟ್ ಆಫ್ ರೆಸ್ಪೆಕ್ಟ್, ಓಕೆ ಮ್ಯಾಮ್ ಐ ಕನ್ಸಿಡರ್. ಇವ್ರು ಕೇಳಿದಾಗ ಓಕೆ ಐ ಕನ್ಸಿಡರ್. ಬಟ್ ಅಲ್ಲಿ ಕನ್ಸಿಡ್ರೇಷನ್ಗಿಂತನೂ ಒಂದು ಎಮೋಷ್ನಲಿ ಟಚ್ ಆಯಿತು. ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್, ಸರ್ ವಾಸ್ ಲೈಕ್, ಈ ಥರ ನಮ್ಗೆ ಯಾಕೆ ಕಾಣ್ತಿಲ್ಲ,
ಕಣ್ಮುಂದೆನೇ ಇರೋ ಟಾಪಿಕ್ ಅಲ್ಲ. ಅವ್ರಿಗೆ ಹಿ ವಾಸ್ ವೆರಿ ಅಡಮೆಂಟ್ ಅಬೌಟ್ ಕನ್ನಡದಲ್ಲಿ ಬರಬೇಕು, ದಟ್ಸ್ ಇಟ್. ಸೊ ಇವಾಗ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ನಾನು ಸಿಕ್ಕಾಬಟ್ಟೆ ನಾನು ವಿಚಾರಿಸಿದೆ, ಈ ಥರ ಕಾನ್ಸೆಪ್ಟು, ಈ ಥರ ದರ್ ಇಸ್ ನಥಿಂಗ್ ರಾಂಗ್. ಅವ್ರು ಬಿಗ್ ಸ್ಟಾರ್ ಯಾರಿದ್ದಾರೆ, ಯಾರು ಸ್ಟಾರ್ ವ್ಯಾಲ್ಯೂ ಇದ್ದಾರೆ. ಇವಾಗ ನಾನು ಆಲ್ಮೋಸ್ಟ್ 60% 70% ನನ್ನ ಸ್ಕ್ರಿಪ್ಟ್ ಲಾಕೋವರೆಗೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ನಾನು ಥಿಯೇಟ್ರ್ ಗ್ರೂಪಿಂದ ತೊಗೋಬೇಕು ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಕ್ಲಿಯರ್ ಬಿಟ್ವೀನ್ ಮೇ ಆ್ಯಂಡ್ ಪುನೀತ್ ಸರ್, ಇದಕ್ಕೆ ಯಾರು ಬಿಗ್ ಸ್ಟಾರ್ ಸೂಟ್ ಆಗಲ್ಲ, ಅದು ಅವರೇ ಹೇಳ್ಬಿಟ್ರು. ಆ್ಯಂಡ್ ನನ್ನನ್ನು ಕೇಳಿದ್ರು, ನೀವು ಯಾರನ್ನ ಕಾಸ್ಟ್ ಮಾಡ್ತಾಯಿದ್ದೀರಾ ಅಂದರು. ಸರ್ ನನಗೆ ಎಲ್ಲೋ ಭಯ, ಏನು ದೇರ್ ಇಸ್ ನಥಿಂಗ್ ಇನ್ ಮೈ ಮೈಂಡ್ ಆನ್ ದಟ್ ಮೂಮೆಂಟ್. ಅವ್ರು ಕೇಳ್ತಾ ಇದ್ದಾರೆ, ಕೇಳಿ ನಾನು ಏನಂತ ಉತ್ತರ ಕೊಡಲಿ, ಪ್ರಿಪೇರೇ ಆಗಿಲ್ಲ ನಾನು. ಸರ್ ಯಾರು ಥಿಯೇಟ್ರ್ ಗ್ರೂಪ್ ಅವರಂದರು, ಇಲ್ಲ ಮಹೇಶ್ ಅದಕ್ಕೆ ಕೇಳಿಲ್ಲ, ಯಾರ ಕಾಲು ಕೈ ಕಣ್ಣಿಲ್ಲ ಅಂತ ಹೇಳಿದ್ರೆ ನಾವು ಆ್ಯಕ್ಟ್ ಮಾಡಲೇಬೇಕಾಗುತ್ತೆ. ಇದಕ್ಕೆ ಆ್ಯಕ್ಟಿಂಗ್ ಬೇಕಾಗಿಲ್ಲ, ಇದಕ್ಕೆ ಲಿವಿಂಗ್ ಬೇಕು, ಅದಾಯ್ತಾ. ದಿಸ್ ಇಸ್ ಅ ವರ್ಡ್ ವಾಟ್ ಈ ಟೋಲ್ಡ್. ಯಾರೋ ಒಬ್ರು ಮೇಕಪ್ ಹಾಕ್ಕೊಂಡು ಮಾಡಿದ್ರೆ ಅದು ಕನೆಕ್ಟ್ ಆಗಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು, ಗುಡ್ ಆ್ಯಕ್ಟ್ರ್ ಅಂತೀವಿ, ಗುಡ್ ಕ್ಯಾರೆಕ್ಟರ್ನಲ್ಲ. ಯು ಹ್ಯಾವ್ ದಿಸ್ ಒನ್ ಆ್ಯಂಡ್ ನೀವು ಮಹಿರಾ ಅದೆಲ್ಲ ಮಾಡಿದ್ದೀರಾ, ಸೊ ಯು ಪ್ಲೀಸ್ ಆ್ಯಕ್ಟ್ ಇನ್ ದಿಸ್ ಫಿಲಮ್. ನೀವೇನು 20 ಜನ ಕೊಡಿಯೋ ಥರ ಮಾಸ್ ಸಿನಿಮಾ ಮಾಡ್ತಿಲ್ಲ, ಯು ಪ್ಲೀಸ್ ಡೂ ಅಂತ ಹೇಳಿ ದೆನ್ ಯು ಆಸ್ಕ್ ಮಿ ಟು ಆ್ಯಕ್ಟ್ ಇನ್ ದಿಸ್ ಫಿಲಮ್. ಇವಾಗ 2 ಕಾಂಬಿನೇಷನ್ ಬಂದ್ಬಿಡ್ತೀವಿ. ಇವಾಗ ಐ ಆಮ್ ಡೈರೆಕ್ಟಿಂಗ್, ಆ್ಯಕ್ಟಿಂಗ್. ಪ್ರೊಡ್ಯೂಸರ್ ಮಾಡ್ತಾರೆ, ಇವಾಗ ಯಾರು ಮಾಡಲ್ಲ. ನಾನು ಸುಮಾರು ಸೈಕಲ್ ಹೊಡೆದೆ ಎಲ್ಲೂ ವರ್ಕೌಟ್ ಆಗಿಲ್ಲ. ನಾರ್ಮಲ್ ಆಗಿರೋರೇ ಸೈಕಲ್ ಹೊಡಿತಾ ಇದ್ದಾರೆ, ನೀವು ನಡಿಬೇಕಾಗಿತ್ತು ಅಲ್ವಾ? ತುಂಬ ಆಯಿತು. ಸೊ ನನಗೆ ಒಂದು ಚಿಕ್ಕ ವಯಸ್ಸಿನ ನಮ್ಮ ತಂದೆಯಿಂದ ಕಲ್ತಿರೋದೊಂದು ಒಳ್ಳೆಯದು ಕೆಟ್ಟ ಬುದ್ಧಿ ಇದೆ. ಏನಂತ ಹೇಳಿದ್ರೆ, ನಾನು ಒಪ್ಕೊಳ್ಳಲ್ಲ. ನಾನೇನಾದರೂ ಒಪ್ಕೊಬಿಟ್ರೆ ಅದು ಮುಗಿಯೋವರೆಗೂ ಬಿಡಲ್ಲ, ಅದು ಎಷ್ಟೇ ಕಷ್ಟ ಆಗಲಿ. ಮಹಿರಾನೂ ಹಂಗೆ ಆಗಿದ್ದು, 3 years ಚಾಲೆಂಜ್ ಅದು. ಇವಾಗ ನಂತರ ಡೈರೆಕ್ಟ್ರಿಗೆ ಇವಾಗ 6 years ಗ್ಯಾಪ್ ಆಯಿತು ಅಂತ ಹೇಳಿದ್ರೆ ಇಂಡಸ್ಟ್ರಿ ಮರ್ತೋಗ್ಬಿಡ್ತಾರೆ ನಮ್ಮನ್ನೆಲ್ಲ. ಬಟ್ ಐ ಹ್ಯಾವ್ ಟು ಕಮ್ ಬ್ಯಾಕ್, ಬಟ್ ಐ ವಾಂಟ್ ಟು ಕಮ್ ಬ್ಯಾಕ್ ವಿತ್ ಎ ಗುಡ್ ಬ್ಯಾಂಗ್, ಬಟ್ ಗುಡ್ ಕ್ಯಾರೆಕ್ಟರ್. ನನ್ನ ಕರಿಯರ್ ಲೈಫ್ ಸಿನಿಮಾ ಮಾಡಿದ್ರು ಪರವಾಗಿಲ್ಲ, ಈ ಥರ ಒಳ್ಳೆ ಸಿನಿಮಾ ಮಾಡಿದ್ರು ಅಂತ ಅನಿಸ್ಬೇಕು. ನನಗೆ ಅಷ್ಟೇ ಬೇಕು. ಐ ಆಮ್ ವೆರಿ ಸಿಂಪಲ್, ಐಮ್ ಔಟ್ಸೈಡ್ ಅದರಿಂದ. ಸೊ ಬೇರೆ ಆಪ್ಷನ್ ಇಲ್ಲದೇ ಐ ಡಿಸೈಡೆಡ್ ಐ ಆಮ್ ಗೋನ್ ಟು ಪ್ರೊಡ್ಯೂಸ್ ದ ಸಿನಿಮಾ ಅಂತ. ದಟ್ ಟುಕ್ ಅನದರ್ 1 year ಫಾರ್ ಮಿ ಟು ಫಂಡ್ ರೈಸ್, ಎಲ್ಲಿಂದ ಹಿಂಗೆ ತರಬೇಕು ಅಂತ. ಬಟ್ ಐ ಆಮ್ ಹ್ಯಾಪಿ. ಲಾಸ್ಟ್ ಇಯರ್ ಶೂಟ್ ಮಾಡಿ ಈ ವರ್ಷ ನಾವು ಆಲ್ರೆಡಿ ರಿಲೀಸಿಗೆ ತರ್ತಾ ಇದ್ದೀವಿ ಇಂಡಿಪೆಂಡೆಂಟ್ ಸಿನಿಮಾ. ದಟ್ಸ್ ಇಂಟ್ರೆಸ್ಟಿಂಗ್. ಸೊ ವಿಲ್ ಕೀಪ್ ಅಸೈಡ್ ದ ಸೀರಿಯಸ್ನೆಸ್ ಆಫ್ ದಿಸ್ ಫಿಲಮ್. ಬಟ್ ಈ ಫಿಲಮ್ನ ನೀವು ವಿಟಿಲಿಗೋ ಬಗ್ಗೆ ಒಂದು ಲೇಯರು ಚಾಲೆಂಜಸ್ ಲೈಕ್ ಪ್ಲೇಯಿಂಗ್ ದಿಸ್ ರೋಲ್ ಲೈಕ್ ಈ ಥರ. To be very honest, Kavita and me are very similar. Okay. Very similar. I am also not very expressive as a person. So ಅದಕ್ಕೆ ನನಗೆ ಗೊತ್ತು how to play because I am like that. So since I am not expressive, so I will also just, if something bothers me at that point, I won't react. I'll just look and look down. So that is who Kavita is. So she has a turmoil of emotions. ತುಂಬಾ emotions ಇದೆ, but ಏನು ತೋರಿಸ್ಕೊಳ್ಳಲ್ಲ. But obviously it keeps building up. So at one point it bursts out. So that I felt very near to the character. And nan previous matter film is actually not very me. So like Pepperly tumba outburst ide. Maybe that is also me when it builds up. So different shades of me anta anbodu. So that's why I like this. And our ibru madhya relation ide alva, it's very innocent. So I feel somewhere ivaga innocence miss agta ide. So we are bringing back the innocence with Billy Chukki. But did you had to understand Mahesh to play this role as a person, because he was directing also, he was producing, and he wanted to bring out his side. I think everything was very given to me in the script only. Okay. So script was so strong that I need not do a lot of research. And I think I am also very empathetic as a person. So I think I understand people and emotions very well. Maybe that's why I am an actor, because it's easy for me to understand emotions. So as an actor, I think you just have to put yourself in the character's shoe. So, and I also know the reason why Kavita has agreed to marry, or why this story happens. So since I know her, I know what she's feeling for her and for her husband. So I think that was quite. Madam, ನಿಮ್ಗೆ ರ್ಯಾಪಿಡ್ ಫೈರ್ ಕೇಳ್ತಾರೆ ಇವಾಗ, ಹೌ ಮಚ್ ಯು ನೋ ಮಹೇಶ್ ಅಂತ. No rapid fire. ಅಲ್ಲ ಇರಿ ಹೆಂಗೆ ಕಾಲು ಎಳಿತಾ ಇದ್ದೀನಿ ಅವ್ರಿಗೆ ಇವಾಗ, ಹೌ ಮಚ್ ಯು ನೋ ಮಹೇಶ್ ಅಂತ ಇದೆ. ನಮ್ಮದು ಟೀಮ್ ಹೆಂಗಿತ್ತು ಅಂತ ಹೇಳಿದ್ರೆ, ಇವಾಗ ನಾನು ವೈಯಕ್ತಿಕವಾಗಿ ಹೋಗಿ ಕಾಜಲ್ ಇದು ನಾನು ಈ ಥರ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಟೀಮ್ ವಾಸ್ ಹೆಂಗಿತ್ತು, ವೈಬ್ ಎನರ್ಜಿ ಹೆಂಗಿತ್ತು. ನಾನು ಅಂಥ ಟೀಮ್ ಜೊತೆನೇ ವರ್ಕ್ ಮಾಡೋದು. ಎನರ್ಜಿ ಹೆಂಗಿತ್ತಂದರೆ ಹಂಗಂಗೆ ಅರ್ಥ ಆಗ್ತಾ ಹೋಗ್ಬಿಡುತ್ತೆ ಆ ರ್ಯಾಪ್. ವಾಟ್ ಐ ಬಿಲೀವ್ ಇಸ್, ನೀವು ನಮ್ಮ ಜೊತೆ ಕೂತಾಗ ಐ ಡೋಂಟ್ ನೀಡ್ ಟು ಸಿಟ್ ವಿತ್ ಯು, ಲುಕ್ ಇನ್ ಟು ಯುವರ್ ಐಸ್ ಆ್ಯಂಡ್ ಶಾದ ಮ್ಯಾಮ್ ಐ ಆಮ್ ಲೈಕ್ ದಿಸ್, ಅವಶ್ಯಕತೆ ಇಲ್ಲ.
ಎವೆಂಚುಲಿ ನನ್ನ ಜೊತೆ 2 ಡೇಸ್ ಇದ್ದಾಗ ನಿಮ್ಮ ನಾನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಟೀಮ್ ಮಾತ್ರ ಬಿಲ್ಡ್ ಮಾಡಿ ಇಟ್ಟಿದ್ವಿ ನಾವು ಅದರಿಂದ. ಸೊ ಅದರ ಹಂಗೆ ಫ್ಲೋ ಆಗ್ತಾ ಬಂದರು ಅವರು ಕೂಡ. ಸೊ ವೈಯಕ್ತಿಕವಾಗಿ ನಾನೇನು ಅಂತ ಅರ್ಥ ಮಾಡಿಕೊಂಡು ಪಾತ್ರ ಮಾಡೋಷ್ಟು ಕಷ್ಟ ನಾನು ಅವ್ರಿಗೆ ಕೊಟ್ಟಿಲ್ಲ. ಸ್ಕ್ರಿಪ್ಟ್ ನೋಡಿ, ನಿಮ್ಮ ಕವಿತಾ ನೋಡಿ, ಐ ನೋ ಯು ವಿಲ್ ಬ್ರಿಂಗ್ ಇಟ್ ಔಟ್ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಿದ್ದು ಅನ್ಸಿಟ್ಟು. ಅದೇ ಅವ್ರಿಗೆ ಒಂದು ರೀತಿ ಒಂಥರ ಇಟ್ ವಾಸ್ ಈಸಿ ಅಂತ ಹೇಳ್ಬೋದು. ಬಟ್ ನಿಮ್ಮ ಚಾಲೆಂಜಸ್ ಇದ್ದಿದ್ದು 2 ಕಡೆಯಿಂದ. ಒಂದು ಡೈರೆಕ್ಟರಾಗಿ ನೀವು ನಿಮ್ಮನ್ನು ನೋಡ್ಕೊಳ್ಳೋದಲ್ಲಿ, ಆಮೇಲೆ ಯು ಆರ್ ದ ಫೇಸ್ ಆಫ್ ದ ಫಿಲಮ್. ಸೊ 2 ಕಡೆನೂ ನಿಮ್ಮ ಚಾಲೆಂಜಸ್ ಯಾವುದು ಮೋಸ್ಟ್ ಸ್ಟ್ರೈಕಿಂಗ್ ನಿಮಗೆ? ಇಫ್ ಇಟ್ ವಾಸ್ ಇವಾಗ ಮಹಿರಾನಲ್ಲಿ ಚೈತ್ರ ಅವರ ಅಪ್ಪನ ಪಾತ್ರ ಮಾಡಿದೆ, ಕ್ಯಾಮಿಯೋ ರೋಲ್. ಆ ಥರ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೇನೆ ಅಂದರೆ ಆ್ಯಕ್ಟಿಂಗ್ ವುಡ್ ಇಟ್ ಹವ್ ಸ್ಟ್ರೈಕ್ ಮಿ ಅ ಲಾಟ್. ಓಕೆ, ದಿಸ್ ಇಸ್ ನಾಟ್ ಮೈ ಏನಂತಾರೆ ರೆಗ್ಯುಲರ್ ನೋಡೋವಂಥ ಕ್ಯಾರೆಕ್ಟರ್ ಅಲ್ಲ, ರೆಗ್ಯುಲರ್ ನೋಡೋವಂಥ ಬಾಡಿ ಅಲ್ಲ, ರೆಗ್ಯುಲರ್ ನೋಡೋವಂಥ ಪರ್ಸನ್ನು ಅಲ್ಲ. ಸೊ ನಾನು ಪ್ರತಿ ಸಲ ಆ್ಯಕ್ಟಿಂಗ್ ಹೋಗಬೇಕು ಅಂದಾಗ ಐ ವಾಸ್ ನರ್ವಸ್. ಓಕೆ, ದೇರ್ ವಾಸ್ ಅ ಸಿಚುವೇಶನ್, ಕೂತಿದ್ದೀನಿ, ರೆಡಿ ಆರ್ಟಿಸ್ಟ್ ಅಂದರೆ ನಮ್ಮ ಸರ್ ನಿಮ್ಮದೇ ಸರ್ ಶಾರ್ಟು, ನೀವೇ ಆ್ಯಕ್ಟ್ರು. ನಾನೇ ಅಲ್ವಾ. ಬಟ್ ಐ ವಾಸ್ ಸೋ ಕಂಫರ್ಟಬಲ್. ಅಂದರೆ ನಮ್ಮ ಮತ್ತು ಇನ್ನೊಂದು ಟಫಸ್ಟ್ ಪಾರ್ಟ್ ಏನಿತ್ತು ಅಂದರೆ ವಿ ಶಾರ್ಟ್ ದ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಫಸ್ಟ್ ವಿತ್ ಮೈ ಗಡ್ಡ ಲುಕ್ ಎಲ್ಲ 1.5 ವರ್ಷದಿಂದ ಎಲ್ಲ ಬಿಟ್ಟಿದ್ದೆ. ಐ ಡಿಂಟ್ ವಾಂಟ್ ಟು ವೇರ್ ವಿಗ್ ಆ್ಯಂಡ್ ಆಲ್. ನನ್ನ ಕಡೆಯಿಂದ ನಾನೇನು ಬೆಸ್ಟ್ ಕೊಡಬೇಕಾಗಿದೆ. ಸೊ ವಿ ಶಾರ್ಟ್ ದ ಮೋಸ್ಟ್ ಟಫಸ್ಟ್ ಸೆನ್ಸಿಟಿವ್ ಆ್ಯಂಡ್ ಸೆನ್ಸಿಬಲ್ ಸೀನ್ ಇದೆ ಬಿಗಿನಿಂಗು. ಸೊ ಅವ್ರ ಜೊತೆ ಅಷ್ಟೊತ್ತಿಗೆ ಅದು ಕನೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಇಟ್ ವಾಸ್ ಎ ಮಿರಾಕಲ್, ಸಮ್ ಎನರ್ಜಿ ವಿ ಜಸ್ಟ್ ಪುಲ್ಡ್ ಇಟ್ ಆಫ್. ದೆನ್ ಸ್ಲೋಲಿ ನಾನು ಈ ನಾರ್ಮಲ್ ನ್ಯೂಟ್ರಲ್ ಲುಕ್ಕಿಗೆ ಬರೋ ಅಷ್ಟೊತ್ತಿಗೆ ಐ ಹ್ಯಾಡ್ ಅಂಡರ್ಸ್ಟ್ಯಾಂಡ್ ಅವರ ಒಂದು ರಿದಮ್ ಗೊತ್ತಾಗಿತ್ತು, ಬೇರೆಯವ್ರ ರಿದಮ್ಗಳು ಗೊತ್ತಾಗಿತ್ತು, ನಾವು ಮಾಡ್ಕೊಂಡಿದ್ವಿ. ಬಟ್ ಈ 2 ಪಾರ್ಟಲ್ಲಿ ಹೇಳಬೇಕು ಅಂದರೆ ಆ್ಯಕ್ಟಿಂಗ್ ಸ್ಟ್ರೈಕ್ ಮಿ ಅ ಲಾಟ್ ಬಿಕಾಸ್ ಐ ನೋ ಐ ಎಮ್ ಎ ಗುಡ್ ಡೈರೆಕ್ಟರ್. ಅದ್ರ ಬಗ್ಗೆ ನಂಗೆ ಡೌಟ್ ಇಲ್ಲ. ಸೊ ನಾನು ಎಷ್ಟು ಮಟ್ಟಿಗೆ ಒಳ್ಳೆ ನಟ ಅನ್ನೋದು ನೀವೆಲ್ಲ ಹೇಳಬೇಕು ಇವಾಗ ಅಷ್ಟೇ. ಅದರಿಂದ ಫಿಲ್ಮಲ್ಲಿ ಮಾಸ್ ಡೈಲಾಗ್ ಇಲ್ಲ, ಕಾಲರ್ ಎತ್ತದ ಅನ್ನೋದಿಲ್ಲ, ಏನೋ ಎಲ್ಲರನ್ನೂ ಹೊಡೆದಾಕ್ಬಿಡ್ತೀನಿ ಅನ್ನೋದಿಲ್ಲ. ಎವ್ರಿಡೇ ಲೈಫ್. ವೆನ್ ಯು ಸಿ ದಿಸ್ ಫಿಲ್ಮ್ ಅಲ್ಲ, ಅರೆ ಯಾರ್ ಮೈ ಫಾದರ್ ಶುಡ್ ಹ್ಯಾವ್ ಬಿನ್ ಲೈಕ್ ದಿಸ್, ಐ ಆಮ್ ಲೈಕ್ ದಿಸ್ ಅಲ್ವಾ. ಯು ವಿಲ್ ಫೈಂಡ್ ಕವಿತಾ ಇರ್ರೆಸ್ಪೆಕ್ಟಿವ್ ಏಜ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಜಿಯೋಗ್ರಫಿ, ದೇ ಶುಡ್ ಫೈಂಡ್ ಕವಿತಾ ಎವ್ರಿವೇರ್, ದೇ ಶುಡ್ ಫೈಂಡ್ ಶಿವ. ಸೊ ಈ ವಿಟಿಲಿಗೋ ಅನ್ನೋದು ಕೂಡ ಎಷ್ಟು ಚೆನ್ನಾಗಿ ನಾವು ನ್ಯೂಟ್ರಲ್ ಮಾಡಿದ್ದೀವಿ. ಈ ಶುಡ್ ಕನೆಕ್ಟ್ ಟು ಅನ್ ಪರ್ಸನ್ ಹೂ ಹ್ಯಾಸ್ ಎ ಫಂಬ್ಲಿಂಗ್ ಪ್ರಾಬ್ಲಮ್ ಆಲ್ಸೋ, ಸ್ಕ್ವಿಂಟ್ ಐಸ್ ಆಲ್ಸೋ, ಬಾಲ್ಡ್ ಹೇರ್ ಆಲ್ಸೋ, ಒಬೆಸಿಟಿ ಆಲ್ಸೋ, ಇಷ್ಟೇ ಅಲ್ವಾ ಅನ್ನೋ ಒಂದು ಬರಬೇಕು. ಸೊ ಅದರಿಂದ ನನಗೆ ಆ್ಯಕ್ಟ್ ಅನ್ನೋದು ನಿಮ್ಮ ಕ್ವಶನ್ಗೆ ಐ ವಿಲ್ ವೋಟ್ ಫಾರ್ ಬಿಗ್ ಸ್ಟ್ರೈಕರ್ ಫಾರ್ ಅನ್ ಆ್ಯಕ್ಟ್ than direction. But also you never wanted this to be a documentary. You were very clear in yeah, very clear ನೆನ್ನೆ ಸ್ಟೇಜಲ್ಲೂ ಹೇಳ್ತಾ ಇದ್ದೆ ನಾನು, ಪುನೀತ್ ಅವ್ರ ಲೈಕ್ ನೀವು ಉಪೇಂದ್ರ ಆಗಕ್ಕೆ ಹೋಗ್ಬೇಡಿ, ಬಿಕಾಸ್ ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಸರ್ ಥರ ಸೆಕೆಂಡ್ ಇಲ್ಲ. ಅವ್ರು ಹೇಳೋ ಸ್ಟೈಲಲ್ಲಿ ಫಿಲಾಸಫಿನ ಈ ಒಂದು ಮಾಡರ್ನ್ ಏಜಲ್ಲಿ ಯಾರೂ ಹೇಳಿಲ್ಲ, ಆಯಿತಾ. ಸೊ ನೀವಾಗಿರಿ. ಯಾಕಂದರೆ ಇವಾಗ ಹೂ ಆಮ್ ಐ, ಓಕೆ, ಬೈ ನೇಮ್ ಇಂಡಸ್ಟ್ರಿ ನೋಸ್ ಮಹೇಶ್ ಗೌಡ, ಈ ಡಸ್ ಎ ಗುಡ್ ಫಿಲ್ಮ್. ಯಾವುದೋ ಒಂದು ಫಿಲ್ಮ್ ಮಾಡಿದ್ದಾರೆ, ನಮ್ಮ ಎಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿಲಿ ಇರೋವಂಥ ಇವತ್ತು ಟಾಪ್ ಟೆಕ್ನಿಷಿಯನ್ಸ್ ಅನ್ನ ಕೊಟ್ಟಂಥ ಸಿನಿಮಾ ಅದು ನಮಗೆ. ಐ ಆಮ್ ವೆರಿ ಹ್ಯಾಪಿ. ಬಟ್ ಅದರ್ ದನ್ ದಟ್ ಹೂ ಇಸ್ ಮಹೇಶ್ ಗೌಡ ನೋಬಡಿ ನೋಸ್. ನಾನು ಬಂದು ನನಗೆ ರೈಟ್ಸ್ ಕೊಡಿ, ಹಕ್ಕು ಕೊಡಿ, ನಾನು ಬದುಕಬಾರ್ದ ಬಾಳಬಾರ್ದ ಅಂತ ಹೇಳ್ಬಿಟ್ರೆ ಇವರೇ ಮಾಡ್ತಾ ಇರಲಿಲ್ಲ ಆ ಫಿಲ್ಮ್ನ. ಹೇಳ್ತಾ ಇದ್ದೀನಿ, ಸಿನಿಮಾ ಆಗೋದು ಬಿಡಲಿ, ನನಗೆ ಆ್ಯಕ್ಟ್ರೆಸ್ ಸಿಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲು. ಜಹಾಂಗೀರ್ ಅಂತವರು ಸಿಗ್ತಿರಲಿಲ್ಲ. ಜಹಾಂಗೀರ್, ವೀಣಾ ಸುಂದರ್, ರವಿ ಭಟ್ ಇವರೆಲ್ಲ ವೆರಿ ಸೆನ್ಸಿಬಲ್ ಆ್ಯಕ್ಟರ್ಸ್. ಅವ್ರಿಗೆ ಸ್ಕ್ರಿಪ್ಟ್ಗಳು ಸ್ಟ್ರಾಂಗ್ ಇರುತ್ತೆ. ಅವ್ರನ್ನ ಯಾವ ಡೈರೆಕ್ಟ್ರು ಯಾವ ಥರ ಬಳಕೆ ಮಾಡ್ಕೊಂಡಿದ್ದಾರೆ ಅದು ಸೆಕೆಂಡ್ರಿ. ಬಟ್ ನಾನು ಯಾವ ಥರ ಅವ್ರನ್ನ ದೇರ್ ಇಸ್ ಯೂಸಿಂಗ್ ಆ್ಯಂಡ್ ಯೂಟಿಲೈಸಿಂಗ್ ದೆಮ್. ಐ ಡೆಂಟ್ ಯೂಸ್ ದೆಮ್, ಐ ಯೂಟಿಲೈಸ್ ದೆಮ್. ಅವ್ರನ್ನ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಬೇರೆ ಅದು. ಸೊ ಅದರಿಂದ ಇಟ್ ಕಮ್ಸ್ ವಿತ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ನಮಗೆ ಪಾತ್ರಗಳು ಮಾಡೋದು. ಬಟ್ ಇಲ್ಲೆಲ್ಲೋ ನಾವು ನೀವೇನು ಕನ್ಸರ್ನ್ ತೋರ್ಸೋಕ್ಕೆ ನಿಮ್ಮ ಮೇಲೆ ಕನ್ಸರ್ನ್ ಬರಬೇಕು ಅಂತ ಐ ವಿಲ್ ಟೆಲ್ ಯು ಎ ಸೀಕ್ರೆಟ್, ಇದು ಎಲ್ಲೂ ಹೇಳಿಲ್ಲ ನಾವು, ಆಯಿತಾ. ವೆನ್ ಪುನೀತ್ ಸರ್ ವಾಸ್ ದೇರ್, ದ ಫಸ್ಟ್ ಡ್ರಾಫ್ಟ್ ನಾವೇನು ಮಾಡಿದ್ವಿ, ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಮಾಸ್ ಇತ್ತು. ಅಂದರೆ ನಮ್ಮ ಮನೆ ಮೇಲೆ ಬೆಂಕಿ ಹಾಕ್ಬಿಡ್ತಾರೆ, ಅನ್ಟಚಬಿಲಿಟಿ, ಈ ಥರದ್ದೆಲ್ಲ ಮಾಸ್ ಇತ್ತು. ದೆರ್ ವಾಸ್ ಅ ಫೈಟ್ ಸೀಕ್ವೆನ್ಸ್ ಫಾರ್ ಹರ್, ದೆರ್ ವಾಸ್ ಅ ಫೈಟ್ ಸೀಕ್ವೆನ್ಸ್ ಫಾರ್ ಮೀ, ಭಯಂಕರ ಇತ್ತು. ದೆನ್ ಐ ಸ್ಯಾಟ್ ಆ್ಯಂಡ್ ರಿಯಲೈಸ್ಡ್, ವಾಟ್ ಆಮ್ ಐ ಡೂಯಿಂಗ್, ವಾಟ್ ಆಮ್ ಐ ಟ್ರೈಂಗ್ ಟು ಟೆಲ್ ಆಡಿಯನ್ಸ್, ಇಸ್ ದಿಸ್ ಮೀ? ನಾನು ಈ ಥರ ಫಿಲ್ಮ್ ಮೇಕರ, ಅದರಲ್ಲಿ ಏನೂ ಮಿಸ್ಟೇಕ್ ಇಲ್ಲ, ಕರೆಕ್ಟ್. ಬಟ್ ಆ ಸೆಕೆಂಡ್ ಹಾಫಿಂದ ವಿಟಿಲಿಗೋ ಅನ್ನೋದನ್ನ ತೆಗೆದುಬಿಟ್ರೆ ಸ್ಟಿಲ್ ಇಟ್ ಇಸ್ ಎ ಗುಡ್ ಸಿನಿಮಾ, ಆಯಿತಾ, ಮಾಸ್ ಸಿನಿಮಾ ಥರ. ಬಟ್ ಈಸ್ ದಟ್ ವಾಟ್ ಆಮ್ ಟ್ರೈಂಗ್ ಟು ಸೇ? ನೋ ಅಂತೇಳಿ ಎಂಟೈರ್ ಸೆಕೆಂಡ್ ಹಾಫ್ನ ಸ್ಕ್ರ್ಯಾಪ್ ಮಾಡಿದೆ ನಾನು. ಐ ವುಡ್ ಹವ್ ಬಿಕಮ್ ಎ ಮಾಸ್ ಹೀರೋ ಬೈ ದ್ಯಾಟ್. ಐ ಲವ್ ಆ್ಯಕ್ಷನ್, ನಾನು ಆ್ಯಕ್ಷನ್ಸ್ ಚೆನ್ನಾಗಿ ಮಾಡ್ತೀನಿ, ಅದು ನನಗೆ ಗೊತ್ತಿದೆ. ಬಟ್ ಸ್ಕ್ರ್ಯಾಪ್ ಮಾಡಿದ್ವಿ ನಾವು. ವೆನ್ ಇವ್ರು ಸಿಕ್ಕಿದೆ ನನಗೆ 1.5 ತಿಂಗಳು ಮುಂಚೆ ಅಲ್ವಾ, ಹೆಚ್ಚು ಕಡಿಮೆ ಒಂದು 3 months ಬಿಫೋರ್, ಕರೆಕ್ಟಾ? 3 months ಬಿಫೋರ್, ಆಗಸ್ಟ್ ಜುಲೈ ಟೈಮಲ್ಲಿ ಐ ಸ್ಕ್ರ್ಯಾಪ್ ದ ಎಂಟೈರ್ ಸೆಕೆಂಡ್ ಹಾಫ್ ಆ್ಯಂಡ್ ವಿ ಸ್ಟಾರ್ಟೆಡ್ ರೈಟಿಂಗ್, ಡೇ ನೈಟ್ ವಿ ಸ್ಟಾರ್ಟೆಡ್ ರೈಟಿಂಗ್. ಇವಾಗ ಈ ಸಿನಿಮಾನಲ್ಲಿ ನೀವು ಯಾವುದೋ ಒಂದು ಸೀನ್ ತೆಗೆದ್ರು ನಿಮಗೆ ಸಿನಿಮಾ ಕನೆಕ್ಷನ್ ಕಾಣಿಸಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಇದು ವಿಟಿಲಿಗೋ ಜೊತೆ ಅವರ ಮನದಾಳದ ಭಾವನೆಗಳು ಕಾಣಿಸುತ್ತೆ, ತಂದೆಯ ಕನ್ಸರ್ನ್ ಕಾಣಿಸುತ್ತೆ,
ತಾಯಿಯ ಹಠ ಕಾಣಿಸುತ್ತೆ, ಮಾವನ ಒಂದು ಜಾವಿಯಲಿಟಿ ಕಾಣಿಸುತ್ತೆ ನಿಮಗೆ. ಇದೆಲ್ಲ ಸೇರಿದ್ರೆ ಒಂದು ಕುಟುಂಬ. ಬಟ್ ಸೊಸೈಟಿಗೆ ಈ ಮೂಲಕ ಏನು ಹೇಳಬೇಕು ಅಂತ? ಸೊಸೈಟಿಗೆ ಅನ್ನೋದಕ್ಕಿಂತ ವಾಟ್ ಈಸ್ ಸೊಸೈಟಿ? ಎವ್ರಿ ಇಂಡಿವಿಜುವಲ್ ಪುಟಿಂಗ್ ಟುಗೆದರ್ ಇಸ್ ಎ ಸೊಸೈಟಿ ಅಲ್ವಾ? ಸೊ ಪ್ರತಿಯೊಂದು ಇಂಡಿವಿಜುವಲ್ ಕೂಡ ಕೆಲವೊಬ್ಬರಿಗೆ ಮನಸ್ಸಿಗೂ ನೋವಾಗಿರುತ್ತೆ, ಮೈಗೂ ನೋವಾಗಿರುತ್ತೆ, ಮೆದುಳಿಗೂ ನೋವಾಗಿರುತ್ತೆ. ನಾನು ಎಷ್ಟೊಂದು ಇಂಟರ್ವ್ಯೂನಲ್ಲಿ ಹೇಳ್ತೀನಿ, ಯುವರ್ ಫೇಲಿಯರ್ ಶುಡ್ ನಾಟ್ ಹಿಟ್ ಯುವರ್ ಹಾರ್ಟ್ ಇನ್ ಯುವರ್ ಸಕ್ಸಸ್ ಶುಡ್ ನಾಟ್ ಹಿಟ್ ಯುವರ್ ಮೈಂಡ್, ಬೋತ್ ವಿಲ್ ಕಿಲ್ ಯು ಅಲ್ವಾ? ಸೊ ಇಲ್ಲಿ ಈ ಫಿಲ್ಮ್ ನೋಡ್ಕೊಂಡು ಬಂದಾಗ ನಿಮಗೆ ಇಷ್ಟೇ ಅಲ್ವಾ? ಕರೆಕ್ಟು. ಸೊ ವಾಟ್ ಸ್ಟಾಪ್ ಮೀ? ಈ ವ್ಯಕ್ತಿ ಮಾಡೋದಲ್ಲ, ಸೊ ಐ ಕ್ಯಾನ್ ಡೂ ಬೆಟರ್ ದ್ಯಾನ್ ಹಿಮ್. ದಟ್ಸ್ ವಾಟ್ ಐ ವಾಂಟ್. ಮೆಸೇಜ್ ಅನ್ನೋದು ಆ ಇನ್ಸ್ಪಿರೇಷನ್ ಐ ವಾಂಟ್. ವಿಟಿಲಿಗೋ ಇಟ್ಕೊಂಡು ನೀವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಒಂದು ರೆವಲ್ಯೂಷನ್ ಇವಾಗ. ಸೊ ನಾನು ಹಾಡಾಡಬೇಕು, ಯಾರೋ ಹೇಳಿದರೆ ನಾನು ಹಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಾಡೇ ಇಲ್ಲ ಇವತ್ತವರೆಗೂ. ಯಾರೋ ಹೇಳಿದರೆ ನಾನು ಕುಳ್ಳಿಗಿದ್ದೀನಿ ಅಂದ ತಕ್ಷಣ ನಾನು ಮಾಡ್ಲಿಂಗೇ ಮಾಡಿಲ್ಲ. ಯಾರೋ ನನ್ನ ರೇಗಿಸ್ಕೊಬಂದಿದ್ದಾರೆ ದಪ್ಪಗಿದ್ದೀನಿ ಅಂದ್ಬಿಟ್ಟು ಸ್ಪೋರ್ಟ್ಸೇ ಮಾಡಿಲ್ಲ ಅನ್ನೋರಿಗೆ ವಾಟ್ ಸ್ಟಾಪ್ ಮೀ ಅನ್ನೋದು ಕ್ವಶನ್ ಅವ್ರಿಗೆ ಬರಬೇಕು. ಸೊ ಅವ್ರಿಗೆ ಬಂದಾಗ ಓಕೆ, ಐ ಶುಡ್ ಡೂ ಸಮಥಿಂಗ್, ಐ ವಿಲ್ ಡೂ ಸಮಥಿಂಗ್. ಐ ವಿಶ್ ಮುಂದೆ ಹೋಗ್ತಾ ಹೋಗ್ತಾ ಒಂದು ವಿಟಿಲಿಗೋ ಫೀಮೇಲ್ ಲೀಡ್ ಆ್ಯಕ್ಟ್ರು ಬರಬೇಕು ಇಂಡಸ್ಟ್ರಿಗೆ, ಓಕೆ, ಸಪೋರ್ಟಿಂಗ್ ಆ್ಯಕ್ಟ್ರಸ್ಗಳು ಬರಬೇಕು ಇಂಡಸ್ಟ್ರಿಗೆ. ಈ ಥರ ನನಗೆ ಆಸೆಗಳಿರೋದು. ಸೊ ಮೋರ್ ದೆನ್ ಎ ಮೆಸೇಜ್ ಈಸ್ ಯು ಟೆಲ್ ಮಿ ವಾಟ್ ಯು ಲರ್ನ್ ಫ್ರಮ್ ದೆ, ಯು ಟೆಲ್ ಮಿ ವಾಟ್ ಯು ವಾಂಟ್ ಟು ಪಿಕ್ ಫ್ರಮ್. ಯು ವಾಂಟ್ ಟು ಪಿಕ್ ಎ ಡಾಟರ್, ಯು ಪಿಕ್. ಯು ವಾಂಟ್ ಟು ಪಿಕ್ ಯುವರ್ ಫಾದರ್, ಯು ಪಿಕ್. ಯು ವಾಂಟ್ ಟು ಪಿಕ್ ಮೀ, ಯು ಪಿಕ್. ದಿಸ್ ಇಸ್ ವಾಟ್ ಐ ಆಮ್ ಗಿವಿಂಗ್ ದೆಮ್. But somewhere will this help you to overcome whatever the inferiority complex you have? ಐ ಹ್ಯಾವ್ ಆಲ್ರೆಡಿ ಓವರ್ಕಮ್ ದ್ಯಾಟ್. ನೀವು ಓನ್ಲಿ ಥಿಂಗ್ ಇವಾಗ ನೀವು ತುಂಬ ಪ್ರೈವೇಟಾಗಿ ಏನೋ ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ರೆ, ಐ ಆಮ್ ನಾಟ್ ಇನ್ ಟು ಎನಿ ರಿಲೇಷನ್ಶಿಪ್ ಆ್ಯಂಡ್ ಐ ಬಿನ್ ವೆರಿ ಮಚ್ ಸಿಂಗಲ್ ಸಿನ್ಸ್ ಮೆನಿ ಇಯರ್ಸ್. ಅದು ನಾನು ಇನ್ನೂ ಆಚೆ ಬರೋಕ್ಕಾಗ್ತಾಯಿಲ್ಲ ನನಗೆ. ಇವಾಗಲೂ ನೀವೇನಾದರೂ ರೇಕ್ಸಂಗಿದ್ರೆ ಅದು ಇಂಟರ್ವ್ಯೂನಲ್ಲಿ ಹೇಳಬೇಕಲ್ಲೋ ಗೊತ್ತಿಲ್ಲ ನನಗೆ. ಸಿ ಸಮ್ ಪ್ರಿಟಿಗಳು ಯಾರು ಚೆನ್ನಾಗಿದ್ದಾರೆ ಮಹೇಶ್ ಅಂದರೆ ನಾನು ಎದ್ರುಕೊಂಡು ಓಡೋಗೋ ಫಸ್ಟ್ ವ್ಯಕ್ತಿ ನಾನೇ. I'm working on Something is blocking you there. Something is I'm still working on that. But professionally showing skin, confident of talking, I used to fumble a lot. ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ರು ನನಗೆ ಕೇಳಿದ್ರೆ ನಾನು ತೊದ್ದಲು ಬಿಡ್ತಿದ್ದೆ. ಇವಾಗ ನನಗೂ ಇವಾಗ ಸ ಒಟ್ಟಿಗೆ ಬರೋದೇ ಇಲ್ಲ ನನಗೆ. ಇವಾಗ ಅದನ್ನೆಲ್ಲ ವರ್ಕ್ ಮಾಡಿ 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 ವಾಟ್ ಎವರ್ ಐ ಆಮ್ ಇಸ್ ಎ ಬೆಟರ್ ವರ್ಷನ್ ಆಫ್ ಹೂ ಎವರ್ ಐ ವಾಸ್ ಅನ್ನೋದು ವೆರಿ ಪ್ರೌಡ್ಲಿ ಐ ಕ್ಯಾನ್ ಟೆಲ್. ಸೊ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇವಾಗ ಬಾಡಿ ತೊಗೊಂಡು ಕಾನ್ಫಿಡೆನ್ಸ್ ತೊಗೊಂಡಿಲ್ಲ. ಇವಾಗ ಅದನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ ಆ ಟ್ರೂ ಫೇಸ್ ಎಕ್ಸ್ಪ್ರೆಷನ್ಸ್ ನಿಮಗೆ ಸಿನಿಮಾನಲ್ಲಿ ಕಾಣಿಸ್ಬಿಡುತ್ತೆ. So I have to really work on that. Day and night I have sat and meditated, worked, okay, tomorrow this is the scene I'm doing, I should not show this kind of thing. I worked. Acting ಬಗ್ಗೆ ರಿಹರ್ಸಲ್ಸ್ ಮಾಡಿಲ್ಲ ನಾನು. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಾಳೆ ಕಾಜಲ್ ಅವ್ರ ಮುಂದೆ ಕೂತ್ಕೊಂಡಾಗ ಈ ಸೀನ್ ಮಾಡ್ತಾ ಇದ್ದೀವಿ ನಾವು. ಎಮೋಷ್ನಲ್ ಸಾಂಗ್ ಈಸ್ ವೆರಿ ಡೀಪ್. ನಮ್ಮ ಎಮೋಷ್ನಲ್ ಸಾಂಗ್ ಇಫ್ ಯು ಇಯರ್ ಸಿದ್ಧಾರ್ಥ್ ಬೆಲಮುನು ಹಾಡಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಸ್ಟ್ರಾಂಗ್ ಎಮೋಷ್ನಲ್ ಸಾಂಗ್. ಸ್ಟೋರಿ ಮುಂದೆ ಹೋಗುತ್ತೆ. ಆ ಎಮೋಷ್ನಲ್ ಸಾಂಗಲ್ಲಿ ನಿಮಗೆ ಎವ್ರಿ ಸ್ಟೇಜಲ್ಲಿ ನಿಮಗೆ ಆ ಪೇನ್ ಕಾಣಿಸ್ತಾ ಹೋಗುತ್ತೆ. ಸೊ ಹೌ ಐ ಶುಡ್ ಬಿ ಇನ್ ಫ್ರಂಟ್ ಆಫ್ ದೆಮ್. ಅತ್ಕಿದ್ದು ಬಿಡ್ತೀನಿ ಅವ್ರ ಮುಂದೆ. ನೋ, ಬೀಂಗ್ ಎ ಡೈರೆಕ್ಟರ್ ಐ ಆಮ್ ಎ ಲೀಡರ್ ದೇರ್, ಐ ಆಮ್ ನಾಟ್ ಎ ಬಾಸ್ ಟು ಎನಿಬಡಿ. ನಾನು ಅದೇನಿದೆ ಸುಮ್ಮನೆ ಅನ್ನೆಸೆಸರಿ ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಐ ಶುಡ್ ನಾಟ್ ಡೂ. ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ದೀನಿ ನಾನು ಮೋರ್ ದೆನ್ ಆ್ಯಕ್ಟಿಂಗ್. ನನಗೆ Acting sometimes emotionally might be taxing. Was there any scenes ನಿಂಗೆ ಅನಿಸಿದ್ದು ಓಕೆ ನಾನು ಇದು ಮಾಡಬೇಕಾ, ಸಮಥಿಂಗ್ ಲೈಕ್ ಅ ಬಾಂಡಿಂಗು, ಇದು ಎಲ್ಲೋ ಹೆಸಿಟೆಂಟ್ ಅಂತ ಒಂಥರ ಅನಿಸ್ತಾ ನಿನಗೆ? ಹೆಸಿಟೆಂಟ್ ಅಂತ ಅಲ್ಲ, ಬಟ್ ದೇರ್ ಇಸ್ ಎ ಸೀನ್ ನಮ್ಮ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. ನಾನು ಹೇಳ್ದಂಗೆ ಕವಿತಾ ಇಸ್ ವೆರಿ ಕ್ವೈಟ್, ಬಟ್ ಆಬ್ವಿಯಸ್ಲಿ ಅದು ಬಿಲ್ಡ್ ಆಗಿ ಅಟ್ ಒನ್ ಪಾಯಿಂಟ್ ಶಿ ಎಕ್ಸ್ಪ್ರೆಸಸ್. ಸೊ ವಾಟ್ ಶಿ ಎಕ್ಸ್ಪ್ರೆಸಸ್ ಈಸ್ ಅ ವೆರಿ ವೆರಿ ಸೆನ್ಸಿಟಿವ್ ಆ್ಯಂಡ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಥಿಂಗ್. So and I think every female might relate to it. So that I felt andre taxing anta ansilla. You obviously feel emotional when it's high on emotion, and you also feel good after expressing. So I think that is a very beautiful scene. It's a monologue. That's her audition. This one also ಮಾಡಿರೋದೇ ಆ ಸೀನಲ್ಲಿ. ಸೊ ನಾನು ಆಡಿಷನ್ ಮಾಡುವಾಗಲೂ ನನಗೆ ಆ ಸೀನ್ ತುಂಬ ಇಷ್ಟ ಆಯಿತು. ಹೇಳಿದೆ ಕೂಡ ನಾನು ಸರಿಯಾಗಿ. ಆ್ಯಂಡ್ ಯು ಲವ್ ದಟ್ ಸೀನ್. ಶಿ ಗಾಟ್ 2 or 3 ಮೊನೋಲಾಗ್. ನನಗಿಂತ 4-5 ಸೀನ್ ಜಾಸ್ತಿ ಇದೆ ಮೇಡಮ್ ಅವ್ರದ್ದು. ಆಯ್ತಾ? ಐ ವಾಸ್ ನೆವರ್ ರೆಸಿಡೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿ ದಟ್ ಸೀನ್. ಯು ವಿಲ್ ಲವ್ ಇಟ್. ಎವ್ರಿ ವುಮೆನ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ್ಯಾಟ್. ಅದಕ್ಕೆ ಸೊ ಇಟ್ ಬೈಂಡ್ಸ್ ದ ಫಿಲ್ಮ್ ಆಲ್ಸೋ. ಲೈಕ್ people will be having a lot of questions. Why ಅಂತ ನೀವು ಜಾಸ್ತಿ ಬಿಟ್ಕೊಟ್ಬಿಟ್ಟಿರ ಆಮೇಲೆ. But you managed to handle the sensitivity while keep it engaging ಥರ. Yes, I believe I have, because ಎಷ್ಟೊಂದು ಜನ ಡೈರೆಕ್ಟರ್ಸ್ ಹೀರೋಯಿನ್ಸ್ಗಳಿಗೆ ಸಿನಿಮಾಗಳೇ ತೋರಿಸಲ್ಲ. ಬಟ್ ಐ ಮೇಡ್ ಶೋರ್ ಶಿ ವಾಚ್ ಇಟ್ ಬಿಕಾಸ್ ಶಿ ಶುಡ್ ಗೆಟ್ ಮೆಚೂರ್ಡ್ ಅಬೌಟ್ ಏನು ಮಾಡಿದ್ದೀವಿ, ಬಿಕಾಸ್ ನಾವು ಯಾವ ಥರ ಎಡಿಟ್ ಹೋಗಿದೆ, ಯಾವ ಥರ ಇದೆ. ಆ್ಯಂಡ್ ಆ ಸೆನ್ಸಿಟಿವಿಟಿನ
ಏನೋ ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗಿ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟ್. ಇವರೆಲ್ಲರ ಫೀಡ್ಬ್ಯಾಕ್ಗಳು ತೊಗೊಂಡ್ಮೇಲೆ ನನ್ನ ವರ್ಕ್ ನಾನು ಸ್ವಂತವಾಗಿ, ಯಾಕಂದ್ರೆ ನಾನು ಫಸ್ಟ್ ಅದನ್ನು ಡೈರೆಕ್ಟ್ರಾಗಿ ನೋಡಬೇಕು, ಆಮೇಲೆ ಕ್ಯಾರೆಕ್ಟ್ರಾಗಿ ನೋಡಬೇಕು. ನಾನು ನನ್ನ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಮಹೇಶ್ ಗೌಡ ಕಾಣಿಸ್ಬಾರ್ದು, ಅಲ್ಲಿ ಶಿವ ಕಾಣಿಸ್ಬೇಕು. ಸೊ ಇದೆಲ್ಲ ಇರುತ್ತೆ. ಆ ಸೆನ್ಸಿಟಿವಿಟಿನ ಪ್ಲಸ್ ಮೆಸೇಜ್ ಅನ್ನೋದು ಯಾವುದೇ ಜನಾಂಗಕ್ಕೆ ಹರ್ಟ್ ಆಗ್ದೇ, ಯಾವುದೇ ಕ್ಯಾಟಗಿರಿ ಆಫ್ ಈ ಒಂದು ಇನ್ಸೆಕ್ಯೂರಿಟಿ ಇರುವಂಥ ಜನಾಂಗ ಏನಿದೆ ಅವ್ರಿಗೆ ಹರ್ಟ್ ಆಗ್ದೇ ತುಂಬ, ಅದಕ್ಕೆ ನಾನು ರಾಮ್ ಕಾಮಾಗಿ ಚೂಸ್ ಮಾಡ್ಕೊಂಡಿದ್ದು. ಸೊ ಐ ಡಿಂಟ್ ವಾಂಟ್ ಟು ಕ್ರೈ ಅಂಟೆಲ್ಲ, ಐ ವಾಂಟ್ ಪೀಪಲ್ ಟು ಲಾಫ್ ಆ್ಯಂಡ್ ಕ್ರೈ ಬಟ್ ಎಟ್ ಲಾಫ್ ಆ್ಯಂಡ್ ಕಮ್ ಔಟ್ ಆಫ್ ದ ಥಿಯೇಟರ್. ಸಮ್ ಸ್ಮಾಲ್ ಕಿಡ್ಸ್ ಮದರ್ ಇಸ್ ಮೆಸೇಜಿಂಗ್ ಮೀ ಅಂತ, ಸರ್ ಯು ಹ್ಯಾವ್ ನೋ ಐಡಿಯಾ ವಾಟ್ ಮ್ಯಾಜಿಕ್ ಯು ಹವ್ ಕ್ರಿಯೇಟೆಡ್ ಆನ್. ಈ ಟಾಪಿಕ್ ನೀವು ತಂದಿರೋದೇ ನಮಗೆ, ದೇ ಆರ್ ನೋ ವೇರ್ ಇಲ್ಲ. ಐನ್ ಬರೀ ಕನ್ನಡದವರಲ್ಲ, ಬೇರೆ ಅವ್ರು ಬೆಂಗಳೂರಲ್ಲಿರೋರು ಸೋಷಿಯಲ್ ಮೀಡಿಯಾ ನೋಡಿಬಿಡ್ತಾರಲ್ಲ, ಐ ಕ್ಯಾನ್ ಶೋ ಯು ದೋಸ್ ಮೆಸೇಜಸ್. ನಾನು ಸ್ಕ್ರೀನ್ಶಾಟ್ಸ್ ತೆಗೆದು ಇಟ್ಟಿದ್ದೀನಿ, ಬಟ್ ಅದನ್ನು ಶೇರ್ ಮಾಡೋಕ್ಕೋಗಿಲ್ಲ. ಬಿಕಾಸ್ ದೋಸ್ ಆರ್ ವೆರಿ ಪ್ರೈವೇಟ್ ವಿಷಸ್. ಅದು ಎಲ್ಲೂ ಶೇರ್ ಮಾಡಿ ಅದನ್ನು ಕಮರ್ಷಿಯಲ್ ಪ್ರಮೋಷನ್ ಮಾಡೋಕ್ಕೋಗಿಲ್ಲ ನಾನು. ಬಟ್ ವೆನ್ ದೇ ಸ್ಟಾರ್ಟ್ ಶೇರಿಂಗ್ ದಟ್ ಅಲ್ಲ, ದಟ್ ಈಸ್ ವೇರ್ ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಇಂಪ್ಯಾಕ್ಟ್. ನಮಗೆ ಇವತ್ತು ಆ ಜನಾಂಗ ಇದ್ದಾರೆ, ಕರೀತಾ ಇದ್ದೀನಿ, ನೋಬಡಿ ವಾಂಟ್ಸ್ ಟು ಕಮ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಈ ಥರ ಫಿಲಮ್ಸು ಇಟ್ಸ್ ನಾಟ್ ಓನ್ಲಿ ಟು ಕನ್ನಡ ಆಡಿಯನ್ಸು, ಇದು ಬೇರೆ ಕಡೆನೂ ಹೋಗ್ಬೇಕು. ಬಿಕಾಸ್ ದಿಸ್ ಅ ಕಂಡೀಷನ್ ವಿ ಸಿ ಆಲ್ ಓವರ್ ದ ವರ್ಲ್ಡ್ ಅಲ್ಲ. ಏನಾದರೂ ಫೆಸ್ಟಿವಲ್ಸ್ಗೆ ಆ ಥರ ಇವಾಗ ಎರಡು ಚಾಲೆಂಜ್. ಅಗೇನ್ ವೆರಿ ನೈಸ್ ಕ್ವಶನ್ ಯು ಆಸ್ಕ್ಡ್. ಐ ರಿಯಲಿ ವಾಂಟೆಡ್ ಟು ಸೆಂಡ್ ಯು ಟು ಫೆಸ್ಟಿವಲ್ಸ್ ಆರ್ ಡಿಫ್ರೆಂಟ್ಸ್, ಅವಾರ್ಡ್ಸ್ ಫಂಕ್ಷನ್ಸ್ ಆರ್ ಡಿಫ್ರೆಂಟ್ಸ್. ಆ್ಯಂಡ್ ಇವಾಗ ಫೆಸ್ಟಿವಲ್ಸ್ ಕಳ್ಸೋಕ್ಕೆ ಒಂದು ವಿಂಡೋ ಬೇಕು ನಿಮಗೆ. ಹೆಚ್ಚು ಕಡಿಮೆ ಸಿನಿಮಾ ತಯಾರಾದ್ಮೇಲೆ ಅವ್ರು ಎಕ್ಸ್ಕ್ಲೂಸಿವ್ ಕೇಳ್ತಾರೆ. ನಾವು ರಿಲೀಸ್ ಮಾಡಿದ್ಮೇಲೆ ಎಷ್ಟೊಂದು ಫೆಸ್ಟಿವಲ್ಸ್ ಅಕ್ಸೆಪ್ಟ್ ಮಾಡಲ್ಲ. ಯು ನೋ ಅಬೌಟ್ ಇಟ್. ಇವಾಗ ನಾನು ತುಂಬ ಇಷ್ಟಪಟ್ಟು ತಳ್ಳಿ 3 ವರ್ಷ ಸಿನಿಮಾ ಮಾಡಿಬಿಟ್ಟೆ. ಸೊ ಐ ವಾಂಟೆಡ್ ಟು ಬ್ರಿಂಗ್ ದಿಸ್ ಇನ್ ಫ್ರಂಟ್ ಆಫ್ ದ ಥಿಯೇಟರ್ಸ್ ಫಸ್ಟ್. ಇನ್ನು ಮುಂದಕ್ಕೆ ಯಾವುದಾದ್ರು ಫೆಸ್ಟಿವಲ್ಸ್ಗಳು ಕನ್ಸಿಡ್ರೇಷನ್ಸ್ ಬಂತು ಅಂದರೆ ಖಂಡಿತ ಕಳಿಸ್ತೀನಿ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬರ್ತಾ ಇದೆ, ಫೆಬ್ರವರಿನ ಬರುತ್ತೆ, ಖಂಡಿತ ಅದಕ್ಕೆ ಹೋಗುತ್ತೆ. ಆ್ಯಂಡ್ ಅವಾರ್ಡ್ಸ್ಗಳಲ್ಲಿ ನೋಡೋಣ, ಮೇಡಮ್ ಅವ್ರು ಏನಾದರೂ ಗೆದ್ರೆ ಗೆಲ್ತಾರೆ. ಆಲ್ಸೋ ನನಗೆ ಟೆಕ್ನಿಕಲಿ ನನಗೆ ಈ ಫಿಲಮ್ದು ಒಂದು ಅರ್ಥ ಆಗಬೇಕು ಅಂತ ಅಂದರೆ, ನಿಮ್ಮಂಥ ಕಂಡೀಷನ್ ಇರೋರಿಗೆ ಲೈಟ್ಸು ಅದು ಇದು ಏನಾದ್ರು ಎಫೆಕ್ಟ್ ಆಗುತ್ತೆ? ಇವಾಗ ನೋಡಿ, ಇವಾಗ ಇದು ಮೈಲ್ಡ್ ಇದ್ದಾವೆ ನೋಡಿ, ನನಗಿಲ್ಲ ಇಮಿಡಿಯೇಟ್ ಬರ್ನಿಂಗ್ಸ್ ಬರುತ್ತೆ. ಆ್ಯಂಡ್ ಐ ಡೋಂಟ್ ನೋ ಇಫ್ ಶಿ ಹ್ಯಾಡ್ ಸೀನ್ ಅವ್ರು ನೋಡಿ, ನನ್ನ ಕೈ ಇಲ್ಲಿಂದ ಇಲ್ಲಿ ಪಿಂಕ್ ಆಗ್ಬಿಟ್ಟಿತ್ತು ನನಗೆ ಫುಲ್ಲು. ಸನ್ನಲ್ಲಿದ್ದಾಗ ಡ್ಯಾನ್ಸ್ ಸೀಕ್ವೆನ್ಸ್ ಇದ್ದಾಗ ಕಂಟಿನ್ಯೂಟಿ ಮೇಲೆ ಸ್ವಲ್ಪ ಒಂದು 10 minutes ಇತ್ತು ಅಂದ್ರೂ ಬರ್ನಿಂಗ್ ಸೆನ್ಸೇಷನ್ ಹೆಂಗಿರುತ್ತೆ ಅಂದರೆ, ನಿಮಗೆ ಇಲ್ಲಿ ಸ್ಕಿನ್ ಕೋಲ್ಡ್ ಇರುತ್ತೆ, ಇಲ್ಲಿ 1 or 2 degree ಥರ ಇರುತ್ತೆ ನಿಮಗೆ. ಸೊ ಒಂಥರ ಇಚ್ಚಿಂಗ್ ಬರ್ತಾ ಇರುತ್ತೆ. ಇದು ಬಿಟ್ಟರೆ ಇನ್ನೇನು ಇಲ್ಲ ನಮಗೆ. ಬಟ್ ಲೈಟ್ಸ್ ತುಂಬ ಹಾರ್ಶ್ ಲೈಟ್ಸ್ ಆದರೆ ಇಟ್ ವಿಲ್ ಹಿಟ್ ಮೀ. ಅದಕ್ಕೆ ಎಂಟೈರ್ ಫಿಲ್ಮ್ ನಾನು ಮೇಕಪ್ಪೇ ಹಾಕಿಲ್ಲ. ಜಸ್ಟ್ ದಟ್ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ಬರೀ ಆ ವೈಟ್ ಪ್ಯಾಚಸ್ ಏನಿತ್ತು ಅದನ್ನು ಮಾತ್ರ ಟಚ್ ಮಾಡಿದ್ದಾರೆ ಹೊರತು ಐ ಆಮ್ ನಾಟ್ ವಾನ್ ಎನಿ ವೆರಿ ನ್ಯಾಚುರಲ್. ನಾನು ಇನ್ಫ್ಯಾಕ್ಟ್ ನಾನು ಮಾಡಿರೋ ಯಾವುದೇ ಶಾರ್ಟ್ ಫಿಲ್ಮ್ಸ್ ಇರಲಿ ಇಲ್ಲ ನಾನು ಮಹಿರಾ ಮಾಡಲಿ, ನಾನು ಐ ನೆವರ್ ವೋರ್ ಆನ್ ಮೇಕಪ್. ಬಟ್ ನನಗೆ ಈ ಪೋಸ್ಟ್ರು ನಾನು ನಿಜವಾಗ್ಲೂ ಒಂಥರ ಮನ್ಸಿಗೆ ತಟ್ಟು. ನಾನು ಸುಮ್ಮನೆ ಹಿಂಗೆ ಕೆಳಗಡೆ ಹಿಂಗೆ ಮಲ್ಕೊಂಡು ಹಿಂಗೆ ರೆಸ್ಟ್ ಮಾಡ್ತಾ ಇದ್ದೆ. ಕಾಜಲ್ ವಾಸ್ ಚೇಂಜಿಂಗ್ ಆರ್ ಶಿ ವಾಸ್ ಡೂಯಿಂಗ್ ಸಮಥಿಂಗ್ ಆನ್ ದ ಅದರ್ ಸೈಡ್. ನಾನು ಸುಮ್ಮನೆ ಟಾಪ್ ಆ್ಯಂಗಲಿಂದ ನಮ್ಮ ಅಸೋಸಿಯೇಟ್ಗೆ ಸುಮ್ಮನೆ ಇದನ್ನು ಶಾರ್ಟ್ ಅಂದ್ಬಿಟ್ಟು ತೆಗ್ಸಿದ್ದು. ಟ್ರಸ್ಟ್ ಮಿ ಮ್ಯಾಮ್, ಇದೇ ಫೈನಲ್ ಆಯಿತು. ಅಟ್ ದ ಎಂಡ್ ಆಫ್ ಎವ್ರಿ ಒನ್ ವೋಟೆಡ್ ಫಾರ್ ದಿಸ್ ಒನ್. ಐ ಆಮ್ ಗ್ಲಾಡ್ ಯು ಲೈಕ್ಡ್ ಇಟ್. ಟು ಕಂಪ್ಲೀಟ್ ಐ ಶುಡ್ ಟಾಕ್ ಅಬೌಟ್ ಶ್ರೀ ಮುರಳಿ. ಅವರು ಇವಾಗ ಈ ಫಿಲಮ್ನ ಪ್ರೆಸೆಂಟ್ ಮಾಡ್ತಾರೆ. ಎಸ್ ವಿ ವೆಂಟ್ ಟು ಇನ್ವೈಟ್ ಹಿಮ್ ಫಾರ್ ಟ್ರೈಲರ್ ಲಾಂಚ್. ಬಟ್ ಬ್ಯಾಕ್ ಆಫ್ ಮೈಂಡ್ ಇತ್ತು. ನಾನು ಅವತ್ತು ಅಗೇನ್ ಐ ವಾಸ್ ವೆರಿ ಟಯರ್ಡ್. ಆ್ಯಂಡ್ ಕೋಇನ್ಸಿಡೆನ್ಸ್ ನೋಡಿ, ಶೀ ಸ್ಟ್ರೈಕ್ಡ್ ಇಟ್. ಸರ್ ನೀವು ಕೇಳಿ ಸರ್ ಇದರಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅನ್ಸುತ್ತೆ. ನಾನು ನೋಡಿದೆ, ಆಬ್ವಿಯಸ್ಲಿ ಮೈಂಡಲ್ಲಿ ಇದೆಯಮ್ಮ. ಅದಕ್ಕೆ ಮುರಳಿ ಸರ್ನ ನಾನು ಈ ರೆಗ್ಯುಲರ್ ಸರ್ಕಲಿಂದ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಲೇ ಇಲ್ಲ. ನಮ್ಮ ಅಕ್ಕನ ಕ್ಲೋಸ್ ಫ್ರೆಂಡ್ಸ್. ನೆನ್ನೆ ಮುರಳಿ ಸರ್ ಇನ್ನು ಸ್ಟೇಜ್ ಮೇಲೆ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ, ಹರಿ ಅಣ್ಣ ಅರ್ಚನಾ ಅಂತ, ಹೂ ಇಸ್ ವೆರಿ ಕ್ಲೋಸ್ ಟು ಮುರಳಿ ಸರ್. ಇವಾಗ ನೀವು ಬಂದು ಮಹೇಶ್ ನೋಡಿ ಅಂದಾಗ ನಾನು ಹೆಂಗೆ ಇಲ್ಲ ಅನ್ನೋಕ್ಕಾಗಲ್ಲ. ಕಾಜಲ್ ಕೇಳಿದ್ರೆ ಬಹುಶಃ ನಾನೇನು ಇಲ್ಲ ಅನ್ನೋಕ್ಕಾಗಲ್ಲ, ಆ ಥರ ಮುರಳಿ ಸರ್ಗೆ. ಸೊ ಆ ಸರ್ಕಲಿಂದ ಬಂದಿದ್ದೆ. ಫಸ್ಟ್ ಥಿಂಗ್ ಹಿ ಹ್ಯಾಡ್ ಡನ್ ಎ ಹೋಮ್ವರ್ಕ್. ನಾವು ಐ ಆಮ್ ವೆರಿ ಪ್ರೊಫೆಷ್ನಲಿ ದೇ ಟ್ರೀಟೆಡ್ ಅಸ್, ವಿಚ್ ಇಸ್ ಐ ಲವ್ಡ್ ಇಟ್. ಇಂಡಸ್ಟ್ರಿನಲ್ಲಿ ಪ್ರತಿಯೊಬ್ಬರು ಬಿಗ್ ಸ್ಟಾರ್ಸ್ಗಳು ಹಂಗಿರಬೇಕು. ಆನ್ ಟೈಮ್ ನಾವು ಹೋದ್ವಿ, ಕೂತ್ವಿ. ಮುರಳಿ ಸರ್ ಬಂದ ತಕ್ಷಣವೇ ಫಸ್ಟ್ ಇವ್ರು ಇಂಟ್ರೊಡ್ಯೂಸ್ ಆಗೋರು, ನಾನು ಹೊರಗಡೆಯಿಂದ ಬರ್ತಿದ್ದೆ. ಈ ಹಗ್ ಮಿ ಲೈಕ್ ಎನಿಥಿಂಗ್. ಓ ಮೈ ಗಾಡ್, ವಾಟ್ ಐ ಫಿಲ್ಮ್ ಮ್ಯಾನ್, ಯು ಶುಡ್ ಹ್ಯಾವ್ ಲಾಟ್ ಆಫ್ ಡೇರಿಂಗ್ ಟು ಡೂ ದಿಸ್. ಐ ವಾಸ್ ಬ್ಲ್ಯಾಂಕ್. ಐ ವಾಸ್ ಲೈಕ್ ಲುಕಿಂಗ್ ಅಟ್ ಓಕೆ. ಒಳಗಡೆ ಕೂತಾಗ ಆವಾಗ ಮಾತಾಡ್ತಾ ಕಾನ್ವರ್ಸೇಷನ್ ಹಿಂಗೆ ಸ್ಟ್ರೈಕ್ ಆಯಿತು. ಓಕೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಹೇಳಿದಾಗ ನಾನು ಹೇಳಿದೆ, ನೋಡಿ ಸರ್ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಎಕ್ಸ್ಪೆಕ್ಟೇಷನ್ ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲಿ ಕೈಂಡ್ ಆಫ್. ನಾನು ಸಿನಿಮಾ ಮಾಡಿ, ಐ ಪ್ರೊಡ್ಯೂಸ್ ದಿಸ್, ಇಸ್ ರೆಡಿ, ಬಟ್ ಐ ವಾಂಟ್ ಎ ಬ್ರ್ಯಾಂಡ್ ಫಾರ್ ದಿಸ್. ಇದು ನಮ್ಮ ಇಂಟರ್ನಲ್ ಸರ್ಕಲಲ್ಲಿ ಶಾರದಾ ಮ್ಯಾಮ್ ಲೈಕ್ ಮಾಡೇ ಮಾಡ್ತಾರೆ. ಬಟ್ ಶಾರದಾ ಮ್ಯಾಮ್ ಇಸ್ ಮೈ ಆಡಿಯನ್ಸ್. ನೋ, ಅವ್ರು ನೋಡ್ತಾರೆ ಸಿನಿಮಾ. ಮೈ ಆಡಿಯನ್ಸ್ ಇಸ್ ಇದನ್ನು ಹೊರಗಡೆ ಯಾರಿದ್ದಾರೆ ಅವ್ರ ಆಡಿಯನ್ಸ್ ತರಬೇಕು ಸರ್. ಈ ಥರ ಸಿನಿಮಾ ನೀವೇ ದುಡ್ಡು ಕೊಟ್ಟರು ನಾವು ಮತ್ತೆ ಮಾಡೋಕ್ಕಾಗಲ್ಲ. ಐ ಡೋಂಟ್ ಹ್ಯಾವ್ ದ ಸ್ಟ್ರೆಂತ್. ನನಗೆ ಪ್ರೆಸೆಂಟರ್ಸ್ ಥರ ಯಾರಾದರೂ ಬಂದರೆ ಇಟ್ಸ್ ಗೋನ್ ಬಿ ಗ್ರೇಟ್ ಸಪೋರ್ಟ್ ಅಂದ ತಕ್ಷಣ
ಈ ಕ್ರ್ಯಾಕ್ಡ್ ಎ ಜೋಕ್ ಲುಕಿಂಗ್ ಅಟ್ ಹರ್, ವಾಟ್ ಆರ್ ಯು ಆಸ್ಕಿಂಗ್, ಹೂ ಡಸ್ ದ್ಯಾಟ್ ಅಂದ್ಬಿಟ್ಟು ಯು ಆರ್ ಆಸ್ಕಿಂಗ್ ಫಾರ್ ಟೂ ಮಚ್ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ವಾಟ್ ಆರ್ ಯು ಆಸ್ಕಿಂಗ್, ಐ ವಿಲ್ ಡೂ ಇಟ್ ಅಂದ್ಬಿಟ್ಟು ಇನ್ಸ್ಟೆಂಟ್ ಟೂ ಮಿನಿಟ್ಸು ಇಲ್ಲ ಶಾರದಮ್ಮ, ಇನ್ಸ್ಟೆಂಟ್. ಹಿಂಗೆ ಅಗೇನ್ ಐ ವಾಸ್ ಲೈಕ್ ಬ್ಲ್ಯಾಂಕ್, ಓಕೆ ಫೈನ್ ಅಂತ ಹಂಗೆ ಡಿಸೈಡ್ ಮಾಡಿ ಐ ವಿಲ್ ಡೂ ಅಂತ ಅಲ್ಲೇ ಆನ್ ಸ್ಪಾಟಲ್ಲೇ ಪಟ ಅಂತ ಮಾತಾಡಿಸಿ ಯಾರೋ ಒಬ್ರು ಡಿಸ್ಟ್ರಿಬ್ಯೂಟ್ನ ಕರೆದು, ಬಿಕಾಸ್ ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ವಾಸ್ ಟೂ ಲೇಟ್, ಐ ಆಲ್ರೆಡಿ ಅನೌನ್ಸ್ ದಟ್ ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್, ಬಟ್ ಥ್ರೂ ದೋಸ್ ರವಿ ಫಿಲ್ಮ್ಸ್ ಅಂತ ಅವ್ರ ಕಡೆ ಅಲ್ಲಲ್ಲೇ ಸೆಟ್ ಮಾಡಿ, ದೆನ್ ಹಿಸ್ ಮ್ಯಾನೇಜರ್ ಇಸ್ ವೆರಿ ಗುಡ್, ಈಸ್ ಆಲ್ಸೋ ಕೋಆರ್ಡಿನೇಟಿಂಗ್ ಆ್ಯಂಡ್ ಈ ಪ್ರಾಮಿಸ್ಡ್ ಈಸ್ ಗೋನ್ ಟು ಕಮ್, ಹಿ ಕೇಮ್ ಆನ್ ಟೈಮ್. ಯು ಸೇ ವೆನ್ ಟು ಎಂಡ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಬಗೆ ಅಂತ ಯಾರು ಕೇಳಿದರೆ ನಿನ್ನ ಫಸ್ಟ್ ಫ್ಯೂ ಸೆಂಟೆನ್ಸಸ್ ಏನಾಗಿರುತ್ತೆ ಅದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ನಾನು ಅದೇ ದ ಕಾನ್ಸೆಪ್ಟ್ ಈಸ್ ಓನ್ಲಿ ಡಿಫ್ರೆಂಟ್, ಅದೇ ಕ್ಯಾಚ್ ಮಾಡುತ್ತೆ ಐ ಫೀಲ್ ಎಲ್ರಿಗೂ. ಇಟ್ಸ್ ಅಬೌಟ್ ವಿಟಿಲಿಗೋ, ಒಂದು ಪ್ರಾಪರ್ ಲೈಕ್ ಕಮರ್ಷಿಯಲ್ ಸಿನಿಮಾ ಇನ್ ಕನ್ನಡ. ಸೊ ದ ಕಾನ್ಸೆಪ್ಟ್ ಈಸ್ ವೆರಿ ನ್ಯೂ ಆ್ಯಂಡ್ ಆಲ್ಸೋ ನಾವು ಹೇಳ್ದಂಗೆ ಇಟ್ಸ್ ಫನ್, ಇಟ್ಸ್ ನಾಟ್ ಪ್ರೀಚಿ. ಇದು ದಿಸ್ ಇಸ್ ದ ಡಿಸೀಸ್, ದಿಸ್ ಇಸ್ ದ ಕಂಡೀಷನ್, ದಿಸ್ ಇಸ್ ದ ಉಪಾಯ ಅಂತ ಹೇಳೋಕ್ಕೆ ಹೊರಟಿಲ್ಲ. ಇಟ್ಸ್ ಅ ಫನ್ ಫಿಲ್ಮ್, ತುಂಬ ನಾರ್ಮಲೈಸ್ ಮಾಡಿದ್ದಾರೆ. ಆ್ಯಂಡ್ ದ ಸ್ಟೋರಿ ಬಿಟ್ವೀನ್ ದ ಶಿವ ಆ್ಯಂಡ್ ಕವಿತಾ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಇನ್ನಸೆಂಟ್. ಸೊ ನಾನು ಹೇಳ್ದಂಗೆ ಇನ್ನಸೆನ್ಸ್ ಸ್ವಲ್ಪ ಮಿಸ್ ಆಗ್ತಿದೆ. ಸೊ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದ ಇನ್ನಸೆನ್ಸ್ ಬ್ಯಾಕ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಫ್ಯಾಮಿಲಿ ಫಿಲ್ಮ್ ಬ್ಯಾಕ್. ಸೊ ಇಟ್ಸ್ ಅ ಫನ್ ಫಿಲ್ಡ್ ಎಂಟರ್ಟೈನಿಂಗ್ ಫ್ಯಾಮಿಲಿ ಡ್ರಾಮಾ. So definitely you all will laugh, cry, have a lot of emotions and you will definitely enjoy it. But will this film change your personal life ಅಂತ ಏನಾದರೂ ಇನ್ನೂ ಒಂದು ಆಸೆ ಇದೆಯಾ ನಿಮ್ಮಲ್ಲಿ? That depends. So what is that specific personal thing that I'm looking for ಅಂತ? I'm happy. Whatever, see, I'm a happy-go person. Sorry to interrupt you, because you have, brought in that can such a person of that condition can have marriage, life, ಆ ಥರ ಎಲ್ಲ ಇರುತ್ತೆ. ಇದೆ. ಅದು ಏನಾದ್ರು ಚೇಂಜ್ ಆಗ್ಬೋದಾ ನಿಮ್ಮ ಪರ್ಸನಲ್ ಲೈಫ್? See, I will be very honest with this, because again it's a very private thing that I'm sharing. I'm very honest. ನನ್ನನ್ನು ಯಾರು ಇಷ್ಟನೇ ಪಟ್ಟಿಲ್ಲ ಅನ್ನೋದು ತಪ್ಪು, ಬಟ್ ವಾಸ್ ಐ ರೆಡಿ ಫಾರ್ ದ್ಯಾಟ್ ಅನ್ನೋದು ಕ್ವಶನಲ್ಲಿ. ಸೊ ಇವಾಗ ನಿನ್ನೆ ಡಾಕ್ಟರ್ ಅಂಜನಪ್ಪ ಅಂತ ಬಂದಿದ್ದರು, ವೆರಿ ಪ್ರೌಡ್ಲಿ ಇಟ್ವರ್ಡ್ ಐ ಗಾಟ್ ಅ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸ್ ಇನ್ ದಿಸ್ ವರ್ಲ್ಡ್ ಅಂತ. 71 years he was sounding like 20-year ಬಾಂಬರ್ ಥರ ಸೌಂಡ್ ಆಗ್ತಿದ್ರು ಅವರು. ದೇರ್ ಆರ್ ಸೋ ಮೆನಿ ಪೀಪಲ್. ಐ ಹ್ಯಾವ್ ಎ ವೆರಿ ಕ್ಲೋಸ್ ಫ್ರೆಂಡ್ ಪ್ರಾರ್ಥನಾ ಜಗನ್ ಅಂತ, ಹೂ ಡಿಡ್ ಎ ವಂಡರ್ಫುಲ್ ಫೋಟೋ ಶೂಟ್ ಡಿಸ್ಕಲರ್ ಅಂತ ವಿತ್ ಮೀ. ಶೀ ಈಸ್ ಅ ಗರ್ಲ್ ವಿತ್ ವಿಟಿಲಿಗೋ, ಶೀ ಈಸ್ ಮ್ಯಾರಿಡ್ ಇದೆ. ಸೊ ವಾಟ್ ಹಾಂಟೆಡ್ ಮೀ ಐ ಡೋಂಟ್ ನೋ, how society influenced me I don't know. So I will not put this responsibility on anybody. Only thing is I am looking for innocence, I am looking for a Kavita character, maybe I am looking for being a Shiva myself. I am a typical old school kind of person. I am not a too run a person for love and all. And ivaga we are all creative people, okay. ನಮಗೆ ಆ ಕ್ರಿಯೇಟಿವ್ ನೋಡಿ, ರಿಷಬ್ ತೊಗೊಳ್ಳಿ, ಅವ್ರು ಎಷ್ಟು ಪ್ರೌಡಾಗಿ ಹೇಳ್ತಾರೆ ಪ್ರಗತಿ ಬಗ್ಗೆ. ನೀವು ರಾಜಮೌಳಿ ತೊಗೊಳ್ಳಿ, ಅವ್ರ ವೈಫ್ ಬಗ್ಗೆ ಎಷ್ಟು ಪ್ರೌಡಾಗಿ ಹೇಳ್ತಾರೆ. ದಿಸ್ ಇಸ್ ವಾಟ್ ಕ್ರಿಯೇಟಿವ್ ಪೀಪಲ್ ವಾಂಟ್. ವಿ ಡೋಂಟ್ ವಾಂಟ್ ಲಾಡ್ ಆಫ್ ಅದರ್ ಥಿಂಗ್ಸ್. ಇಟ್ಸ್ ಅ ವೆರಿ ಸಿಂಪ್ಲಿಸಿಟಿ ಐ ಆಮ್ ಲುಕಿಂಗ್ ಅಟ್. ಆ ಸಿಂಪ್ಲಿಸಿಟಿ, ಆ ಇನ್ನಸೆಂಟ್ ಆ್ಯಂಡ್ ಆ ವಲ್ನರಬಿಲಿಟಿ. ಇವಾಗ 80s 90s ಹೆಂಗಿತ್ತು ನಮಗೆ, ನಮ್ಮ ಕಾನ್ಸೆಪ್ಟ್ ನೋಡಿ, ಅನ್ಟಚ್ಡ್ ರೊಮ್ಯಾನ್ಸ್, ಅನ್ಸ್ಪೋಕನ್ ಕಾನ್ಸೆಪ್ಟ್ ಅಂತ. ಅದು ಅನ್ಟಚ್ಡ್ ರೊಮ್ಯಾನ್ಸ್ ಎರಡು ಥರ. ನಾನು ನಂಬೋದೇನೆಂದರೆ, ನಾನು ನನ್ನ ಪ್ರೀತಿನ ವ್ಯಕ್ತಪಡಿಸ್ಬೇಕಂದ್ರೆ ನಿಮ್ಮನ್ನ ಟಚ್ ಮಾಡಲೇಬೇಕು ಅಂತೇನಿಲ್ಲ. ಪ್ರೀತಿ ಮಾಡೋರು ಕಣ್ಣಲ್ಲಿ ನೋಡಿದ್ರು ನಾಚ್ಕೊಳ್ತಾರೆ. ಇದನ್ನು ನಮ್ಮ ರೊಮ್ಯಾಂಟಿಕ್ ಸಾಂಗ್ ನೋಡಿದ್ರೆ ನಾವು ಅದೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಅದನ್ನು ನಾವು ಫಿಲ್ಮಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಸೊ ಮೇ ಬಿ ಐ ಡೋಂಟ್ ನೋ. ಇವಾಗ ಮತ್ತು ನಮ್ಗೆ ಇನ್ನೊಂದು ಏನಾಗುತ್ತೆ ಮ್ಯಾಮ್, ವಿ ಆರ್ ನಾಟ್ ಇನ್ ದಟ್ ಕಾಮನ್ ಪ್ರೊಮೈಸಸ್. ನಾನು ಇವಾಗ ನಿಮ್ಮನ್ನು ಇವಾಗ ಮೀಟ್ ಮಾಡಿದ್ರೆ ಇನ್ನು 6 ತಿಂಗಳಾದ್ಮೇಲೆ ಮೀಟ್ ಮಾಡ್ತೀವಿ, ಬಟ್ ವಿ ನೋ ಹೂ ಯು ಆರ್, ವಿಲ್ ಬಿ ಇನ್ ಟಚ್. ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕೆ ನಮಗೆ ಆ ಒಂದು ಕಾಮನ್ ಪ್ರೊಮೈಸಸ್, ಅದೊಂದು ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ನನಗೆ. ಸೊ ಇಫ್ ಐ ಆಮ್ ಲುಕಿಂಗ್ ಫಾರ್ ಎ ರೈಟ್ ರಿಲೇಷನ್ಶಿಪ್, ವೆರಿ ಸೀರಿಯಸ್ ರಿಲೇಷನ್ಶಿಪ್, ಐ ಶುಡ್ ಇನ್ವೆಸ್ಟ್ ಮೈ ಟೈಮ್ ಆ್ಯಂಡ್ ಐ ಶುಡ್ ಬಿ ರೆಡಿ ಟು ವೆಲ್ಕಮ್. ಸೊ ಐ ಹ್ಯಾವ್ ಟು ಸಿ, ನೋಡೋಣ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಬೋತ್. ಥ್ಯಾಂಕ್ ಯು ಫಾರ್ ಯೋರ್ ಮೂವಿ ಆ್ಯಂಡ್ ಹಳ್ಳಿ ಅಕ್ಕಿ ನಿಮ್ಮ ಲೈಫಲ್ಲಿ ಬರಲಿ ಅಂತ ನಾವು. Thank you. Nobody has spoken about this, and nobody has wished me like this, but Barli. See, I told you, I start blushing, I look very bad if I start asking me about these questions. ಒಳ್ಳೆಯದಾಗಲಿ. Thank you. October 24th. October 24th. Thank you so much.